ಅದು ಪ್ರತಿ ಒಂದು ಎಕರೆಕ್ಕೆ 8 ಕ್ವಿಂಟಲ್ ಆಗ್ತಾವ್ರಿ ಮಳೆ ನೀರು. ಏನು 8 ಎಕರೆಕ್ಕೆ ತೊಗರಿ ತೊಗರಿ ಹಾಂ ಹಾಂ ಮಳೆ ನೀರು ಮೇಲೆ ಹಾಂ ನೀರಾವರಿ ಏನಿಲ್ಲ. ಇಲ್ಲ. ಹಾಂ ಮತ್ತು ಜೋಳ 12 ಕ್ವಿಂಟಲ್ ಆಗ್ತಾವ್ರಿ ಪರ್ ಎಕರ್. ಹಾಂ ಏನು ಮಾಡ್ರಿ ಜಾದು ಅದಕ್ಕೆ? ಏನಿಲ್ರಿ ಹೆಂಡಿ ಹಾಂ ಆಕಳದು ಗೋಮೂತ್ರ ಹೆಂಡಿ ಅವೇ ಕಲಸಿ ಹಾಕ್ತೀವಿ ಬಿಡಿ ಅಷ್ಟೇ ಮತ್ತೇನಿಲ್ಲ. ಹಾಂ ಖರ್ಚು ಏನಿಲ್ಲ ಹೊಲದ್ದು ಏನೇನಿಲ್ಲ ಅಷ್ಟೇ ಮಾತ್ರ. ರೈತರು ಯಾರನ್ನ ಚಲೋ ಆರೇನ್ರಿ ಸ್ಮಾರ್ಟ್ ಯಾರನ್ನ ಕಾಣಿಸ್ತಾರೆ ಎಲ್ಲಾರು ನೋಡ್ರಿ ಸ್ಮಾರ್ಟ್ ಇದ್ದದ್ದು ಎಲ್ಲ ಕರ್ರಗ ಒಂಥರ ದಾಡಿ ಗಿಡಿ ಬಿಟ್ಟಿರ್ತಾರ, ಒಂಥರ ಬಟ್ಟೆ ಹೊಲಸಾಗಿರ್ತಾವ, ಇಂಥವರೇ ಇರ್ತಾರೆ ರೈತರು ಎಲ್ಲರೂ. ಯಾವ ರೈತರು ಚಲೋ ಇರ್ತಾರೆ ಅವರು ನೋಡ ಕಾಣಂಗೇ ಇಲ್ರಿ ರೈತರು ಮತ್ತು ಅವ್ರ ಬೆನ್ನೆಲುಬು ಅಂತಂದು ಗೌರ್ಮೆಂಟ್ ಒಂದು ಹೆಸರಿಟ್ಟದು. ರೈತರಿಗೆ ಏನದ್ರಿ ಈಗ ನೋಡ್ರಿ ತೊಗರಿ 12,000 ಇದ್ದದ್ದು 7,000 6,000 ಬಂತು. ಕಾಸ್ಟ್ ಆಫ್ ಪ್ರೊಡಕ್ಷನ್ ಹೆಚ್ಚಿಗೆ ಆಲತ್ತದ ರೀ. ಲೇಬರ್ ಇವತ್ತು 500 ಕೊಟ್ಟರು ಬರಲ್ಲ ರೀ. ಮೆತ್ತ ಒಂದು 100-200 ರೂಪಾಯಿ ಮತ್ತು ಅವ್ರಿಗೆ ಏನು ಕೊಡ್ಬೇಕು ಖರ್ಚಿಗೆ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಿಮ್ಮ ಸ್ಕೂಲು? ಹೌದು ಸರ್. ಓಕೆ. ಏನು ಎಷ್ಟನೇ ಕ್ಲಾಸಿಂದ ಇದೆ ಮೇಡಮ್ ಇಲ್ಲಿ? 8, 9, 10. 8, 9, 10. ಓಕೆ, ವಿಶಾಲವಾಗಿದೆ, ಚೆನ್ನಾಗಿದೆ. ಹೆಡ್ ಮಾಸ್ಟರ್ ಇಷ್ಟತನ ದಾರಿ ಕಾಯ್ದ್ರು ಸರ್. ಆದ್ರೆ ಅವರು ಧಾರವಾಡಕ್ಕೆ ಟ್ರೈನಿಂಗ್ ಬಂದ ಸರ್. ಹುಬ್ಬಳ್ಳಿ ಟ್ರೈನಿಂಗ್ ಹೋಗ್ಬೇಕು ಅವರು. ಸೇಡಂಕ್ ಇರ್ತಾರೆ ಅವರು. ಕಿಷ್ಟಪ್ಪ ರೆಡ್ಡಿ ಅಂತ ಹೇಳಿ. ಒಳ್ಳೆ ಒಂದು ಅಂದ್ರೆ ಅವರು 26 ವರ್ಷ ಇಲ್ಲೇ ಅಪಾಯಿಂಟ್ಮೆಂಟು ಇಲ್ಲೇ, HMB ಇಲ್ಲೇ ಸರ್. ಪ್ರಮೋಷನ್ ಆಗಿದ್ದು ಇಲ್ಲೇ. ಈಗ ನೀವು ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು? ಇಲ್ಲಿ ಬಂದು 4 ವರ್ಷ ಆಯ್ತು ರೀ. 4 ವರ್ಷ. 2020ಕ್ಕೆ. ಓಕೆ. ಹಾಂ 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 ಓಕೆ. ಹಾಂ 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 ಬನ್ನಿ. ಟೈಮಿಂಗು ಮೇಡಮ್ ನಿಮ್ಮದು? ಸರ್ ಬೆಳಗ್ಗೆ 9:30ರಿಂದ 5 ತನಕ. 9:30ಕ್ಕೆ ಬರ್ತೀವಿ. ಬಂದು ಒಂದು ಅರ್ಧ ತಾಸು ಗ್ರೌಂಡ್ ಇದು ಮಾಡ್ತೀವಿ. 10ಕ್ಕೆ ಪ್ರೇಯರು. 10ಕ್ಕೆ ಪ್ರೇಯರ್ ಆದ ನಂತರ ಕ್ಲಾಸ್ ಸ್ಟಾರ್ಟ್. ಕ್ಲಾಸ್ ಆದಮೇಲೆ ಮಧ್ಯಾಹ್ನ ಊಟಕ್ಕೆ 1:30ಗೆ. ಊಟ ಆದ ನಂತರ ಮತ್ತೆ 3 ಪೀರಿಯಡ್. ಅದಾದ್ಮೇಲೆ ಮಕ್ಕಳಿಗೆ 8, 9ಕ್ಕೆ ಬಿಡ್ತೀವಿ ರೀ. 10ಕ್ಕೆ ವಿಶೇಷ ತರಗತಿ ತೋತೀವಿ ಸರ್. ಇದು ಗ್ರಾಮೀಣ ಭಾಗ. ಆಮೇಲೆ ಮಕ್ಕಳಿಗೆ ಸಲ ಒಳ್ಳೆ ಫಲಿತಾಂಶ ಬರಲಿ, ಕಾಪಿ ಮಾಡಲಾರ್ದೆ ಬರಿಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಮುಂಜಾನೆ ಕ್ಲಾಸ್ ತಗೋತೀವಿ, ಸಾಯಂಕಾಲ ಕ್ಲಾಸ್. ಅದು ಎಕ್ಸ್ಟ್ರಾ ಬೇರೆ? ಎಕ್ಸ್ಟ್ರಾ ಸರ್. 10th ಅವರಿಗೆ ಎಲ್ಲ ಟೀಚರ್ಸ್ ಸರ್. ಹೌದು. ಒಂದೊಂದು ದಿನ ಇಬ್ಬಿಬ್ಬರು ಇರ್ತೀವಿ. ಓಕೆ. ಸಾಯಂಕಾಲ ಎಲ್ಲರೂ ಇರ್ತೀವಿ. 5 ಗಂಟೆ ತನಕ ಎಲ್ಲರೂ ಇರ್ತೀವಿ. ಎಲ್ಲರೂ ಇರ್ತೀವಿ. ಓಕೆ. ಇದಕ್ಕೆ ಪರಿಸರದ ಕಾಳಜಿಲಿಂದ ಇಕೋ ಕ್ಲಬ್ಲಿಂದ ಅವಾರ್ಡ್ ಸಿಕ್ಕ್ಯದ ಸರ್. ಹೌದಾ? ನಮ್ಮ HMರಿಗೆ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಸಿಕ್ಕ್ಯದ. ಒಳ್ಳೆ ಶಿಕ್ಷಕರು ನಂಬಲ್ಲಿ ಅದಾರೆ ಸರ್. ಆಮೇಲೆ ನಮ್ಮಲ್ಲಿ ವಿಶೇಷವಾಗಿ ಸೇವಾದಳ ಸ್ಕೌಟ್ ಗೈಡ್ ಅದಾರಿ. ಅದು ದಾನಿಗಳಿಂದ ಸಮವಸ್ತ್ರ ನಾವು ತಗೊಂಡು ಮಾಡ್ಕೊಂಡಿದ್ದು. ನಮ್ಮ ಮಕ್ಕಳಿಗೆ ಒಂದು ಸಮವಸ್ತ್ರ ತಗೋಬೇಕಂದ್ರೆ 1,500 ರೂಪಾಯಿ ಬೇಕ್ರಿ. ಅದೆಲ್ಲ ನಮ್ಮ ಮಕ್ಕಳಿಗೆ ಫ್ರೀ ಆಗಿ ಅಂದ್ರೆ ದಾನಿಗಳಿಂದ ಕಲೆಕ್ಟ್ ಮಾಡಿ ನಾವೆಲ್ಲ ಮಾಡ್ಕೊಂಡಿದ್ದು. ಆಮೇಲೆ ಇಲ್ಲಿ ಅವ್ರು ಇರುವಂತ ಮುಖ್ಯ ಗುರುಗಳು ಬಹಳಷ್ಟು ಚಿರಪರಿಚಿತರು ಎಲ್ಲರಿಗೆ. ಹಂಗಾಗಿ ಅವ್ರು ಏನ್ ಹೇಳ್ತಾರೆ ಯಾರು ಅವ್ರ ಮಾತು ಮೀರಲ್ಲ ಸರ್. ಕಲಿಕೆಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಆಮೇಲೆ ನಮ್ಮಲ್ಲಿ ಒಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮ ಕಲಿಕೆ ಬಗ್ಗೆ ಆಗಿರ್ಬೋದು, ಮಕ್ಕಳ ಬಗ್ಗೆ ಆಗಿರ್ಬೋದು, ವಿಶೇಷವಾದಂಥ ಒಂದು ಕಾಳಜಿ ಅದ ಸರ್ ಎಲ್ಲರೂ. ಇಲ್ಲಿ ಒಂದೇ ತೆಲುಗು ಭಾಷೆ, ನಾವು ಕನ್ನಡ ಮಾತಾಡ್ತೀವಿ. ಸ್ಕೂಲ್ ಒಳಗೆ ಬಂದ್ರಂದ್ರೆ ಎಲ್ಲರೂ ಕಂಪಲ್ಸರಿ ಕನ್ನಡ ಮಾತಾಡಬೇಕು. ಆ ರೀತಿಯಾಗಿ ಬಿಸಿ ಊಟನೂ ಸರಿಯಾಗಿ ಕೊಡ್ತೀವಿ ನಂಬಲ್ಲಿ. ದಾಖಲಾತಿನೂ ಸರಿಯಾಗದ ಸರ್, ಹಾಜರಾತಿ ಸರಿಯಾಗದ. ಮತ್ತು ಸೈನ್ಸ್ ರೂಮ್ ಅದ ರೀ ಸಪ್ರೇಟ್, ಅದಕ್ಕೆ ಸಂಬಂಧಪಟ್ಟಂಗೆ ಮಟೀರಿಯಲ್ಸ್ ಬಳಸಿ ಹೇಳ್ಬೋದು. ಆಮೇಲೆ ಗ್ರಂಥಾಲಯ ಅದ, ಶೌಚಾಲಯ, ನೀರು. ಒಂದು ಸರ್ಕಾರಿ ಶಾಲೆಗೆ ಏನಿರಬೇಕು ಅದೆಲ್ಲ ಇದೆ. ನೀರಿನ ಕೊರತೆ ಇದ್ದಾಗ ಮಾತ್ರ ಬೇಸಿಗೆ ಕಾಲದಾಗ ಕೊರತೆ ಆಗ್ತದೆ. ಪಂಚಾಯತಿಗೆ ನಾವು ಲೆಟ್ರ್ ಕೊಡ್ತೀವಿ, ಮತ್ತೆ ವ್ಯವಸ್ಥೆ ಮಾಡ್ಕೊಂಡು ಒಟ್ಟಿನಲ್ಲಿ ನಮ್ಮ ಶಾಲೆ ಚೆನ್ನಾಗಿ ನಡೆಸ್ಕೊಂಡು ಮುಖ್ಯ ಗುರುಗಳು ನಡೆದಾರೆ. ನಾವು ಅವರಿಗೆ ಭೇಟಿ ಮಾಡ್ಬೇಕನ್ನೋದು ಬಹಳಷ್ಟು ಇತ್ತು ಸರ್ ನನಗೆ. ಇರಲಿ, ಇನ್ನೊಂದು ದಿವಸ ಮತ್ತೆ ಬರೋಣ. ನಾನು ಇಡೀ ಊರು
ತಿರುಗಾಡಿದ್ದೀನಿ. ಯಾಕೆ ಅಂತಂದ್ರೆ ನೀವು ಅಷ್ಟು ಕೆಲಸ ಮಾಡಿದ್ರಿ. ನನಗೂ ಭಾಳ ಖುಷಿ ಆಯಿತು. ಸುಮಾರು ಮನೆಗಳನ್ನ ಪರಿಚಯ ಆಗಿದೆ. ಆಮೇಲೆ ಅದ್ಭುತವಾದ ಕಥೆಗಳು ಇಲ್ಲೇ ಸಿಕ್ಕಿದೆ. ಹಾಗಾಗಿ ನಿಮ್ಮ ಆಹ್ವಾನದ ಮೇರೆಗೆ ಬಂದಿದ್ದು ನನಗಂತೂ ಭಾಳ ಖುಷಿ ಆಯಿತು. ಏನೋ ಒಂದು ಸಣ್ಣದೊಂದು ವಿಡಿಯೋ ಅಂತ ಬಂದೆ ಆ್ಯಕ್ಚುಲಿ, ಏನೋ ಇರ್ಬೋದು. ಬಟ್ ಇಲ್ಲಿ ಬಂದಾಗ ಈ ಊರು ನನಗೆ ಭಾಳ ಖುಷಿ ಆಗಿದ್ದಂದರೆ ತುಂಬ ವ್ಯವಸ್ಥಿತವಾಗಿ ಊರು ಇದೆ. ಇದು ಭಾಳ ಐತಿಹಾಸಿಕವಾಗಿ ಅದ ಸರ್. ಹಾಂ, ಆಮೇಲೆ ಅಲ್ಲೊಂದು ಇದನ್ನು ನೋಡಿದ್ವಿ, ಮೋಸ್ಟ್ಲಿ ಆನೆ ಕಟ್ಟೋದೊಂದು ಇದು ಇತ್ತಲ್ಲ, ಅದು ಏನದು ಆ್ಯಕ್ಚುಲಿ ಆನೆ ಕಟ್ತಿದ್ರು. ಅದು ಕೋಟೆ ಸರ್. ಅದು ಹ್ಞೂ, ಕೋಟೆ ಯಾವ ಟೈಮ್ನಲ್ಲಿ ನಾನು ಇನ್ನೂ ಭೇಟಿ ಕೊಟ್ಟಿಲ್ಲ ಸರ್. ಮಕ್ಕಳು ಹೇಳ್ತಿದ್ವು ಅಲ್ಲಿ ಆನೆ ಕಟ್ತಾರೆ ಮೇಡಮ್, ಹೋಗಮ್ಮ ಒಂದ್ಸಲ ಹೋಗಮ್ಮ ಅಂತ. ಆಮೇಲೆ ದೇಸಾಯರ್ ಮನೆ ಅದು ಅಂತ ಹೇಳಿದ್ರಲ್ಲ ಸರ್, ಅವ್ರು ಹೇಳಿದ ಪ್ರಕಾರ ತುಂಬಾ ಹಳೆ ಮನೆ. ಅವಾಗ ಅವ್ರು ಕೇಳಿದ್ರು, ನಾವು ಒಂದ್ ಮನೆಗೆ ಹೋದಾಗ ಹೇಳಿದ್ರು, DC ಅವಾಗ ಜಿಲ್ಲಾಧಿಕಾರಿಗಳು ಬಂದಾಗ ಆ ಮನೆಯಲ್ಲೇ ಇರ್ತಿದ್ರಂತ ಸರ್. ಆ ಬ್ರಿಟಿಷರ್ ಕಾಲದಾಗ DC ಈಗಿನಾಗಲ್ರಿ. ಅವಾಗ ಬಂದಾಗ ಅವ್ರ ಮನೆಯಲ್ಲೇ ವಸತಿ ಇರ್ತಿದ್ರಂತೆ. ಆಮೇಲೆ ಅದು ನಿಮಗೆ ಮೀಠಾಬಾಯಿ ಒಂದ್ ನಾವು ತೋರಿಸ್ಬೇಕಾಗಿತ್ತು ಸರ್. ಮೀಠಾಬಾಯಿ ಅಂದ್ರೆ ಅಲ್ಲೇ ಗೇಟಿನ ಬಲ್ಲೆ ಅದಾರಿ. ಆ ಮನೆಯಲ್ಲಿಂದ ಮದನ ಅಂತ ಒಂದು ಊರು ಬರ್ತದೆ ಸರ್. ಈ ಶಾಲೆಗೆ ಏನ್ ದೇಣಿಗೆ ಕೊಟ್ಟಾರಲ್ರಿ, ಚಂದ್ರಶೇಖರ್ ರೆಡ್ಡಿ ಮದನ ಸರ್ ಅವರು ಇಲ್ಲಿಂದ ಬಂಡಿ ಮುಖಾಂತರ ನೀರು ಒಯ್ತಿದ್ರಂತ. ಅದಕ್ಕಾಗಿ ಆ ಬಾವಿಗೆ ಮೀಠಾಬಾವಿ ಅಂತ ಹೆಸರು ಸರ್. ಈಗ ಅವ್ರ ಮಾಲಕರು ಸಿಕ್ಕ್ರ, ಅವ್ರು ದೊಡ್ಡ ರೈತರು ಸರ್. ಅವರು ತುಂಬಾ ಮಾಹಿತಿ ಕೊಡ್ತಾರೆ ಸರ್. ರೈತರ ಅವ್ರು ಏನೇನ್ ಬೆಳಿತಾರ, ಏನೇನಿಲ್ಲ, ಯಾವ ರೀತಿ ಒಂದು ನಮ್ಮ ಈ ಊರಿನ ಬಗ್ಗೆ ಹೆಚ್ಚಿನ ಮಾಹಿತಿ ಅವ್ರು ಬಲ್ಲೆ ಅದಾರೆ. ಅದ್ರ ಬಾವಿ ವಿಶೇಷತೆ ಅಂತ ಅದ ಸರ್. ಈಗ ಅವರು ಆ ಫಿಲ್ಟರ್ ನೀರ್ಕಿಂತ ಇದೇ ಚಂದ. ಅವ್ರು ಹೇಳ್ತಾರೆ ಸರ್, ಗಿಡಗಳಿಗೆ ನೀರ್ ಹಾಕಿದ್ರೆ, ಫಿಲ್ಟರ್ ನೀರ್ ಹಾಕಿದ್ರೆ ಗಿಡ ಇದಾಗ್ತದೆ, ಆದ್ರೆ ಬಾವಿ ನೀರ್ ಹಾಕಿದ್ರೆ ಅಷ್ಟು ನೀರು ಗಿಡಗಳು ಅಷ್ಟು ಚಂದ ಬರ್ತಾವಂತ ಹೇಳ್ತಾರೆ ಸರ್. ಮತ್ತೊಂದ್ಸಲ ಒಬ್ರು ಸಂದರ್ಶನ ಮಾಡಿದಾಗ ಕೂಡ ಹೇಳಿದ್ರು, ಆ ನೀರ್ ಫುಲ್ ಅವ್ರು ಬಳಸ್ಕೊಳಕತ್ತಾರಿ. ಅದು ನನ್ನ ಇದು ಆದ್ಮೇಲೆ ಆಗಿದ್ದಂತೆ MLA ಅಂತ ಹೇಳ್ಬೋದು. ಮೀಠಾಬಾವಿ. ಮೀಠಾಬಾವಿ ಅವರು ಬಹಳ ಚಂದ ಮಾಹಿತಿ ಇದಾರೆ ಅವ್ರಿಗೆ. ಅದಾರ ಸರ್, ಇರ್ತಾರೆ. ಈಗ ಹೋದ್ರೆ ನಾವು ಅಲ್ಲಿಗೆ ಹೋಗಿ ಆ ಕಡೆ ನಮ್ಮ ಮನೆಗೆ ಹೋಗಿ ಬರ್ರಿ, ಸಾಧ್ಯ ಆದ್ರೆ ಬರ್ರಿ, ಭೇಟಿ ಆಗಮ್ರಿ. ಹಾಂ ಬನ್ನಿ. ಹಾಂ, ಈಗ ಮೇಡಮ್ ಎಲ್ಲಿ ಬಂದಿದ್ದೀವಿ ನಾವು? ಈಗ ಮೀಠಾಬಾವಿ ಅಂತ ನಾ ಏನ್ ಹೇಳಿದ್ನಲ್ಲ ಸರ್, ಅವ್ರ ಮನೆಗೆ ಬಂದಿವಿ. ಮೀಠಾಬಾವಿ. ಮೀಠಾಬಾವಿ ಸರ್. ಮೀಠಾಬಾವಿ ಅನ್ನೋದು ಹೆಸರೇ ಚಂದ ಐತಿ. ಬಾಳ ಮಸ್ತ್ ಅದಾರೆ ಸರ್. ಆಮೇಲೆ ಇದು ದೊಡ್ಡ ರೈತರ ಮನೆ ರೀ ಸರ್. ಇವ್ರು ದೊಡ್ಡ ಹೋರಾಟಗಾರರು. ನನಗಿಂತ ಅವ್ರಲಿಂದ ಕೇಳಿ ತಿಳ್ಕೊರಿ ಸರ್. ನಮಸ್ತೆ. ನಮಸ್ತೆ. ಬದುಕಿನ ಬುತ್ತಿ. ಬುತ್ತಿ. ಅದೇ ಅಲ್ರಿ ಚಾನಲ್. ಹೌದು, ಭಾಳ ನೋಡ್ತೀನಿ ನಾನು. ಯಾಕಂದ್ರೆ ನಾ ಕೃಷಿಕ ಇದ್ದೀನಿ, ಜೊತೆಗೆ ಇದನ್ನ ಕಡೆ ಅದ್ರ ಬಗ್ಗೆನೇ ಚಿಂತೆ ಮಾಡ್ತೀನಿ. ಭಾಳ ಅಯ್ಯೋ, ಅದ್ರ ಬಗ್ಗೆನೇ ಚಿಂತೆ ಮಾಡ್ತೀನಿ. ಸುಮಾರು ಲೆಟ್ರ್ ECC ಲೆಟ್ರ್ಗಳು ಗೌರ್ಮೆಂಟ್ಗೆ ಬರಬೇಕು. ಈಗ ತೋರ್ಸಂದ್ರೆ ತೋರಿಸ್ತೀನಿ. ಮೊದಲು ಈ ರೌಂಡ್ ಹೊಡೆದ್ಬಿಡೋಣ, ಒಂದು ಏನೇನಿದೆ ಅಂತ. ಯಾಕಂದ್ರೆ ಟೈಮ್ ಆಗ್ಬಿಡುತ್ತೆ, ಲೈಟ್ ಹೋಗ್ಬಿಡುತ್ತೆ. ಮೊದಲು ಮೀಠಾ ಬಾವಿ ನೋಡೋಣಂತೆ. ಸರ್, ಹೆಸರೇ ಎಷ್ಟು ಚಂದ ಇದೆ ಇದು. ಇದು ನಮ್ಮ ತಂದೆಯವರು 1.5 ಎಕರೆ ಅದ್ರಿ ಭೂಮಿ. 1.5 ಎಕರೆ. 1.5 ಎಕರೆ. ಹಾಂ, ಏನ್ರಿ. ಹಾಂ, ಅವ್ರ ಕೈಮೇಲೆ ತೊಗೊಂಡಿದ್ದು. ಅವ್ರು ತೀರ್ಕೊಂಡ್ರು ಒಂದು 10-12 ವರ್ಷ ಆಯಿತು. ಹಾಂ, ಇದರಲ್ಲಿ ಕೊಟ್ಟಿಗೆ ಅವ್ರ ಕೈಮೇಗೆ, ಮನೆ ಅವ್ರ ಕೈಮೇಗೆ ಆಗ್ಯದ. ಇದು ಕೊಟ್ಟಿಗೆ ಒಂದು 10 ಎತ್ತುಗಳು ಇದ್ದವು ರೀ ಮೊದಲ. ಈಗ ಒಂದು 30 ದನಗಳು ಅವ್ರಿ ಅಷ್ಟೇ. ಆಕಳ ಇಟ್ಕೊಂಡಿವಿ ನಾವು. ಅಂದ್ರೆ ಇದ್ರು ಆಕಳ್ರಿ, ಇಲ್ಲಿ ಲೋಕಲ್ ಆಕಳೆ, ಹೊರಗಿನೂ ಅಲ್ಲ. ಎಮ್ಮೆ ಇಲ್ರಿ. ಅದ್ರೇ ಮೊಸರು, ಅದರದೇ ತುಪ್ಪ, ಅದರದೇ ಬೆಣ್ಣೆ ಎಲ್ಲ ನಾವೇ ಅದೇ ಮಾಡ್ಕೋತೀವಿ. ಅದ್ರ ಮ್ಯಾಗೆ ಉಪಜೀವನ. ವರ್ಷ ಒಂದು 10 ಟ್ರ್ಯಾಕ್ಟರ್ ಇವು ಆಗ್ತದ್ರಿ, ಹೆಂಡಿ ಗೊಬ್ಬರ ಏನ್ರಿ. ಅದು ನಮ್ಮ ಹೊಲಕ್ಕೆ ಹಾಕೋತೀವಿ ರೀ, ಬೇರೆ ಎಲ್ಲಿ ಕೊಡಂಗಿಲ್ಲ, ಬಿಡಂಗಿಲ್ಲ. ಭಾಳ ದೊಡ್ಡ ಉತ್ಪನ್ನ ಅದು. ಹಾಂ ರೀ, ಉಳಿದಿದ್ದು ಬಿಡ್ರಿ. ಅದನ್ನ ಭಾಳ ಒಳ್ಳೆ ಕೆಲಸ ಮಾಡ್ರಿ. 10 ಟ್ರ್ಯಾಕ್ಟರ್ ಆಗುತ್ತೆ. ಟ್ರ್ಯಾಕ್ಟರ್ ವರ್ಷಕ್ಕೆ. ಅಬ್ಬಾ. ಗೋಮೂತ್ರ ಆಗ್ತದ್ರಿ. ಅದಕ್ಕೆ ಅದು ಇದು ಮಾಡ್ತೀನಿ ರೀ, ಬ್ಯಾರಲ್ನಾಗ ಹಾಕಿ ಗೋಮೂತ್ರ ಮಾಡ್ತೀನಿ. ಅದು ಹೆಂಡಿ, ಬೆಲ್ಲ, ಹಿಟ್ಟು, ದ್ವಿದಳದ ಹಿಟ್ಟು, ಅವೆಲ್ಲ ಅದ್ರೊಳಗೆ ಕಲಸಿ ನಾವೆಲ್ಲ ಗಿಡಗಳು ಹಾಕ್ತೀವಿ. ಲಿಂಬೆ ಗಿಡಗಳು ಅವ್ರಿ ಒಂದು 10-15. ಇದು ಬದ್ನಿಕಾಯಿ ಗಿಡಗಳು, ಹಣ್ಣಿನ ಗಿಡಗಳನ್ನ ಹಚ್ಚೀನಿ ರೀ. ಉಸಕ್ಕೆ ಅವೇ ಹಾಕ್ತೀವಿ ರೀ. DAP ಅವು ಏನೂ ಹಾಕೊಂಡಿವ್ರಿ. ಇವು ಬರ್ರಿ, ಒಳಗೆ ಬರ್ರಿ. ಇಷ್ಟು ದೊಡ್ಡ ಸುದ್ದಾನಗಳು. ಹಾಂ, ಎಷ್ಟು ಅದಾವ್ರಿ ಒಟ್ಟು? 30 ಅವ್ರಿ, ಸಣ್ಣ ದೊಡ್ಡ ಎಲ್ಲ ಕಲ್ತು. ಓಕೆ. ಒಳಗೆ ಒಟ್ಟು ಕಲಕಿ ಜಾಗ ರೀ. ಒಂದು 8 ದನಗಳು ಈಗ ಹಾಲು ಕೊಡ್ತಾರೆ. ಹೌದಾ?
ಹ್ಞೂ ಇದು ಸೊಪ್ಪಿ ಗಿಪ್ಪಿ ಎಲ್ಲ ಇಲ್ಲೇ ತಂದು ಹಾಕ್ತೀವಿ ರೀ. ಹೌದಾ ಹಾಂ ವರ್ಷ ಒಂದು 5 ಎಕರೆ ಜೋಳ ಹಾಕ್ತೀವಿ ರೀ. ಹಾಂ ಹಾಂ ಒಟ್ಟು ಎಷ್ಟು ಎಕರೆ ಐತ್ರಿ? ಒಟ್ಟು 21 ಎಕರೆ ಅದ ರೀ. 21 ಎಕರೆ ಐತಿ. ಇಲ್ಲೊಂದು 5 ಎಕರೆ ಮೊರಾರ್ಜಿ ಸ್ಕೂಲಿಗೆ ಹೋಗಾಳೆ ಅಲ್ಲಿ ಮೇನ್ ರೋಡಿಗೆ. ಅದು ಪ್ರತಿ ಒಂದು ಎಕರೆಕ್ಕೆ 8 ಕ್ವಿಂಟಲ್ ಆಗ್ತಾವ್ರಿ ಮಳೆ ನೀರು. ಏನು 8 ಎಕರೆ ತೊಗರಿ 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 ಹಾಂ ಹಾಂ ಮಳೆ ನೀರಿನ ಮೇಲೆ ಹಾಂ ನೀರಾವರಿ ಏನಿಲ್ಲ. ಇಲ್ಲ. ಹಾಂ ಹಾಂ ಜೋಳ 12 ಕ್ವಿಂಟಲ್ ಆಗ್ತಾವ್ರಿ ಪರ್ ಎಕರ್. ಪರ್ ಎಕರ್ ಹಾಂ ಏನು ಮಾಡ್ರಿ ಜಾದು ಅದಕ್ಕೆ? ಏನಿಲ್ರಿ ಹೆಂಡಿ ಹಾಂ ಆಕಳದು ಗೋಮೂತ್ರ ಹೆಂಡಿ ಅವೇ ಕಲಸಿ ಹಾಕ್ತಿವಿ ಬಿಡಿ ಅಷ್ಟೇ ಮತ್ತೇನಿಲ್ಲ. ಹಾಂ ಖರ್ಚು ಏನಿಲ್ಲ ಹೊಲದ್ದು ಏನೇನಿಲ್ಲ ಅಷ್ಟೇ ಮಾತ್ರ. ಬೇರೆ DAP ಅವು ಇವು ಹೆಚ್ಚಿಗೆ ಹಾಕಂಗಿಲ್ಲ ರೀ. ಹಾಂ ಮಸ್ತ್ ಮಾಡ್ರಿ. ಹಾಂ 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 ಅದು ಇದನ್ನ ನೋಡ್ಬಿಡೋಣ. ಹಾಂ ಮಿಠಾಬಾಯಿ ನೋಡೋಣ, ನಿಮ್ಮ ಗೊಬ್ಬರ ನೋಡೋಣ. ಗೊಬ್ಬರ ಹಾಂ ಇಲ್ಲೇ ಏನನ್ನ ಮಾಡ್ಕೊಂಬಿಟ್ಟಿದ್ದೀರಿ ಮನೆ ಮುಂದೆ? ಏನು ರೀ ತೋಟ ರೀ. ಹ್ಞೂ ಇದು ಗೊಬ್ಬರ ರೀ. ವಾವ್ ಇಷ್ಟು ಗೊಬ್ಬರ ಬಂದದೆ. ಇನ್ನೂ ಭಾಳ ಆಗ್ತದೆ ರೀ, ಇದ್ರ ಡಬಲ್ ಆಗ್ತದೆ ರೀ. ಹಾಂ ಹೌದಾ? ಈಗ ಇದು ಹಚ್ಚಲತ್ತೀನಿ ರೀ ಒಂದು 5 ಎಕರೆ ಹಾಂ ಕಲ್ಲಂಗಡಿ. ಹಾಂ ಅದಕ್ಕೆ ಎಲ್ಲ ಇದ್ರದ್ದು ಸ್ವಲ್ಪ ಪುಡಿ ಪೌಡ್ರ್ ಇದ್ದದೆಲ್ಲ ಅದಕ್ಕೆ ಹಾಕ್ತೀನಿ ರೀ. ಹಾಂ ಹಾಂ ಈ ಬರೇ ಸಗಣಿ ಇದ್ರಾಗಿರೋದು? ಬರೇ ಸಗಣಿ ರೀ, ಮತ್ತೇನು ಹಾಕಿಲ್ಲ? ಬರೇ ಸಗಣಿ. ಹಾಂ ಇನ್ನೂ ಇಷ್ಟು ಎತ್ತರ ಆಗ್ತದೆ, ನಿಮ್ಮಷ್ಟು ಎತ್ತರ ಆಗ್ತದೆ. ಈ ಸಗಣಿ ಒಂದು ಮೊನ್ನೆ ಬಿಸಿ ರೊಟ್ಟಿ ಮಲ್ಲೇಶಪ್ಪನ ನೋಡಿದ್ರೇನು ವಿಡಿಯೋ? ಅವ್ರು ಎಷ್ಟು ಚಂದ ಮಾಡ್ತಾರೆ ಅಂತಂದ್ರೆ, ಅಯ್ಯೋ ಅದ್ಭುತ ಜಾದು ಮಾಡ್ಯಾರ. ಇಷ್ಟು ಸಗಣಿ ಸಿಕ್ಬಿಟ್ರೆ ಸ್ವರ್ಗ ಸಿಕ್ಕಂಗೆ ಅವ್ರಿಗೆ. ಇಟ್ಟು ಹಸಿದು ಒಂದು ಕಡೆ ಇಟ್ಟು ಅದಕ್ಕೆ ಏನೋ ಹಾಕ್ತಾರ್ರಿ, ಅದು ಕಲಿಸ್ತಾರೆ. ಹಾಂ ಕಲಿಸ್ತಾರ, ನೋಡಿದ್ರಿ? ನೋಡ್ರಿ ಅದನ್ನ ಮಾಡ್ರಿ ಮಸ್ತ್ ಇರ್ತದ. ಭೂಮಿ ಹೆಂಗೈತಿ ಅಂದ್ರೆ ಅವ್ರದ್ದು ಹೂ ಇದ್ದಂಗೆ ಐತಿ. ಹೌದ್ರಿ ಹೌದ್ರಿ. ಹಾಂ ನೀವು ತೆಗೆದು ನೋಡಿದ್ರಿ, ವಾಸನೆ ನೋಡಿ. ಅಯ್ಯೋ ನೋಡಿನ್ರಿ ಮೊದಲನೇ ಸಾರಿ ನೋಡಿ. ಈಗ ಸಗಣಿ ಅಂದ್ರೆ ನನಗೆ ಎಷ್ಟು ಪ್ರೀತಿ ಬರಾಕ್ತೈತಿ ಅಂತಂದ್ರೆ, ಮೊದಲು ಮೂಗು ಹಿಡ್ಕೊಂತಿದ್ದೆ ನನಗೆ. ಅದ್ರ ಮಹತ್ವ ಗೊತ್ತಾದ ಮೇಲೆ ಇದು ದೇವರಾದಂಗೆ ಆಗ್ಬಿಟ್ಟೈತಿ. ಹೌದ್ರಿ. ಹಾಂ ಭಾಳ 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 ಫೈನ್ ಅದ. ಹೌದಲ್ಲ? ಅದ್ರದ್ದೆಲ್ಲ ಇದು ಬರ್ತದಲ್ಲ, ಗೋಮೂತ್ರ ಬಂದು ಇದಕ್ಕೆ ಸೇರ್ಕೊಳತ್ತ. ಹಾಂ ಹಾಂ ಬೇರೆ ಕಡೆ ಕಳ್ಸಂಗಿಲ್ಲ. ಹೈನಿದ್ ಬಿಡ್ರಿ, ಅದು ಊಟಕ್ಕೆ ಪಟ್ಟಕ್ಕೆ ಆಗಲಿ, ಬಟ್ ಭಾಳ ಇಂಪಾರ್ಟೆಂಟ್ ಇದು. ಅದಕ್ಕೆ ರೈತರಿಗೆ ಯಾವಾಗಲೂ ಒಂದು 5-6 ಹಸು ಕಟ್ಟಿ ಮಾಡ್ಬೇಕು ಅಂತೀನಿ ನಾನು. ನಮ್ಮ ತಂದೆಯವ್ರ ಕೈ ಮ್ಯಾಗ ಒಂದು 10-15 ಇದ್ದು ರೀ. ಈಗ ನಮ್ಮ ಕೈ ಮ್ಯಾಗ ಒಂದು 30 ಅವ ನೋಡ್ರಿ. ದನಗಳು ಯಾವ ಇಲ್ಲ, ಅವೇ ಅದೇ ಹಾಲು ಮೊಸರು ಎಲ್ಲ ಬೇರೆ ಕಡೆ ತೊಗೊಂಗಿಲ್ಲ ನಾವು ಟೋಟಲಿ. ಈಗ ಮೊರಾರ್ಜಿ ಸ್ಕೂಲ್ದವ್ರು ಇಲ್ಲೇ ಬಂದು ತೊಗೊಂಡು ಹೋಗ್ತಾರೆ ಒಂದು 5 ಜನ 5 ಲೀಟ್ರ್. ಇದು ಗೋಬರ್ ಗ್ಯಾಸ್ ಮಾಡಿದ್ದೇವ್ರಿ. ಇದ್ರ ನಿಂತೆ ಹೆಂಡಿ ಕಲಸಿ ಆ ಕಡೆ ಹಾಕೋದು, ಔಟ್ಪುಟ್ ಈ ಕಡ್ರಿ ಇದ್ರೊಳಗೆ ತಿಪ್ಪೆಗೆ ಗೋಬರ್ ನಿಂತೆ ಗ್ಯಾಸ್ ಆತಿತ್ತು. ಅದು ಡ್ರಮ್ ಇತ್ತು ರೀ, ಒಂದು ಕಬ್ಬಣದ ಡ್ರಮ್ ಇತ್ತು. ಅದು ಜಂಗ್ ಕಟ್ಟಿ ಹೋಯ್ತ್ರಿ. ಅದು ಅದಕ್ಕೆ ನೀರಿನ ಟ್ಯಾಂಕ್ ಮಾಡಿವ್ರಿ. ನೀರಿನ ಟ್ಯಾಂಕ್ ಗಿಡಗಳಿಗೆ ಹಾಕ್ಲಿಕ್ಕೆ. ಓಕೆ. ಒಟ್ಟು ಈ ಗೊಬ್ಬರ ಬಿಡ್ರಿ ಏನೂ ಹಾಕಿಲ್ಲ ನೀವು? ಇಲ್ಲ ರೀ. ಟೋಟಲ್ ಇದು ಕೆಲವೊಂದಿಷ್ಟು ಜನ ಈ ರೋಗ ಪಾಗ ಏನಾರ ಬರ್ತಾವನ್ರಿ? ರೋಗ ನಮ್ಮ ಇವು ಬೆಳೆಗಳಿಗೆ ಕಡಿಮೆ ರೀ. ಈ ಗೊಬ್ಬರನಿಂತ ಕಡಿಮೆ. ಹೌದಾ? ಯಾಕಂದ್ರೆ ಖಾರ ಭಾಳ ಇರ್ತದೆ ರೀ. ನಾನು ಒಂದ್ಸಲ ಮೆಣಸಿನ್ಕಾಯಿ ಹಾಕಿದ್ದೆ, ನನ್ನ ಬಗಲಾಗ ಆಂಧ್ರದ ಹಾಕಿದ್ದ. ಆತ 8 ಸಲ ಔಷಧಿ ಹೊಡೆದನ್ರಿ. ನಾನು 4 ಸಲ ಔಷಧಿ ಸ್ಪ್ರೇ ಮಾಡಿದ್ದೆ. ಆತಂದು ಖಾರ ನಮ್ಮ ಖಾರ ಅಂದ್ರೆ ಖಾರ ರೀ ನಮ್ದು. ನಮ್ಮ ಮೆಣಸಿನ್ಕಾಯಿ ಹೆಂಡಿ ಗೊಬ್ಬರ ಹಾಕೋದ್ರಿಂದ ಅದೊಂದು ಸಪ್ಪಗ್ರಿ. ಸಪ್ಪಗಿರೋದ್ರಿಂದ ಹುಳಗಳು ಹೆಚ್ಚಿಗೆ, ಬೇರೆ ರೋಗಗಳು ಹುಳಗಳು ಹೆಚ್ಚಿಗೆ ರೀ. ನಮ್ಮ ಖಾರ ಐದು ಸಲುವಾಗಿ ಸ್ವಲ್ಪ ಕಡಿಮೆ. ನಂದು ರೇಟ್ ಹೆಚ್ಚಿಗೆ ಹೋಯ್ತು ರೀ. ಅದೊಂದು ರೇಟ್ ನನ್ನ ರೇಟಿಗೆ 1000 ರೂಪಾಯಿ ಡಿಫ್ರೆನ್ಸ್. ಜಾದು. ಹಾಂ ಹಾಂ ಓಕೆ. ಭಾಳ ಭಾಳ ಶಕ್ತಿ ಅದ ರೀ. ನಾವೆಲ್ಲ ಇವು ಲಿಂಬಿಕಾಯಿ ಅವು ಎಲ್ಲ ಮನೆಗೆ ಯೂಸ್ ಮಾಡ್ಕೋತೀವಿ. ಹೊಸು ಯಾರಿಗೆ ಕೊಡೋದಿಲ್ಲ. ನಿಂಬಿಕಾಯಿ ಬಿಟ್ಟೈತಿಲ್ಲ, ಬೇಕಿದ್ದವ್ರಿಗೆ ಅಷ್ಟೇ ಕೊಡ್ತೀವಿ ರೀ. ಹಾಂ, ಇಲ್ಲಾಂದ್ರೆ ಅಷ್ಟು ಮನೆಗೆ ರೀ. ಹೌದಾ? ಜವಾರಿ ಲಿಂಬಿ ಗಿಡಗಳು ಅವ್ರಿ. ಮತ್ತು ಯಾವ ನಿಂಬಿ ಇದು? ಇವು ಜವಾರಿ ನಮ್ಮ ತಳಿವೇ ರೀ. ಹೌದಾನ? ಅವು ಬೇರೆ ಅವರಲ್ಲಿ ಬೀಜ ಇರಲಾರ್ದು ಅವ್ರಿ. ಹಾಂ ಹಾಂ, ಬೀಜ ಇರಲಾರ್ದು ಅವು. ಹಾಂ, ಕೆಲವು ಲಿಂಬು. ಓಕೆ.
ಇದ್ರೊಳಗೆ ಬೀಜ ಇಲ್ಲ ನೋಡ್ರಿ ಇದು ಈ ತಳಿ ಬೀಜ ಇಲ್ಲ. ಬೀಜ ಇಲ್ಲದ್ದು ಹೆಂಗೆ ರೀ ಅದು? ಬೀಜ ಇಲ್ಲದ್ದು ಕೊಟ್ಟಾರೆ ಹಂಗೆ ಹಾಂ, ತೊಗೊಂಡು ಬಂದು. ಒಂದು ನಿಂಬೆಹಣ್ಣಿನ ಬೀಜನೇ ಇಲ್ಲದ್ದ? ಬೀಜನೇ ಇಲ್ರಿ ಇದು. ಹಾಂ, ಇವಕ್ಕೆ ಬೀಜ ಇಲ್ರಿ. ಅಲ್ಲ ಹುಳಿ ಹೆಂಗಿರ್ತದೆ? ಹುಳಿ ಚಲೋ ಇರ್ತಾವೆ ರೀ, ರಸನು ಇಷ್ಟು ದಪ್ಪ ಆತಾವ್ರಿ. ಇನ್ನೂ ದಪ್ಪ ಆಗುತ್ತೆ? ಇನ್ನೂ ದಪ್ಪ ಆತಾವ್ರಿ, ಮೋಸಂಬಿ ಟೈಪ್ ಆತಾವ್ರಿ. ಬೇಡಿಕೆನೂ ಐತಿ? ಬೇಡಿಕೆ ಯಾರು ಇಲ್ಲ, ಯಾರು ಅಷ್ಟು ಬೆಳವಣಿಗೆ ಇಲ್ಲ, ಏನಿಲ್ಲ. ಅಲ್ಲ ಇದು ಎಲ್ಲಿ ತಂದು ಹಾಕಿದ್ರಿ ಬೀಜ ಅಲ್ಲಿ ನೀವು? ಗುಲ್ಬರ್ಗ ಆಚೆ ಕಡೆ ಒಬ್ಬರದ್ದು ತೋಟ ಅದ್ರಿ. ಹಾಂ, ಗುಲ್ಬರ್ಗ ಹೌದು. ಎಲ್ಲೋ ನಿಂಬೆಹಣ್ಣಿನ ತೋಟ? ನಿಂಬೆಹಣ್ಣಿನ ತೋಟ. ಹಾಂ, ಅವ್ರ ಬಲ್ಲದ ಗಿಡಗಳು ತಂದಿದ್ದಾರೆ, ಒಂದು 20 ಗಿಡಗಳು. ಸೇಮ್ ಪರ್ಕ್ ಏನು ಇಲ್ಲರಪ್ಪ ಇದು? ಅದ್ರೊಳಗೆ ಬೀಜ ಇರ್ತದೆ, ಇದ್ರೊಳಗೆ ಬೀಜ ಇರಲ್ಲ ಅಷ್ಟೇ, ಮತ್ತೇನಿಲ್ಲ. ಮತ್ತೇನಿಲ್ಲ. ಹಾಂ, ಅಂದ್ರೆ ಇದು ಹುಳಿ ಚಲೋ ಅದ್ರಿ. ಸೇಮ್ ಹುಳಿ ಅದ. ಈ ಪ್ರಯೋಗ ಇವಾಗ ಮಾಡಿರಿ ಮತ್ತೇನು ಹೊಲದಾಗ? ಏನು ಬೆಳೆ ಗಿಳಿವು ಮಿಶ್ರ ಬೆಳೆ ಅಂತಾರೆ, ಅದು ಅಂತಾರೆ, ಏಕ ಬೆಳೆ ಮಾಡಿರಿ, ಹೆಂಗೆ ಮಾಡಿರಿ, ಏನು ಮಾಡಿರಿ? ಇಲ್ಲ, ಮಿಶ್ರ ಬೆಳೆ ಮೊದಲು ಹಾಕ್ತಿದ್ದಾರೆ. ಮಳೆಗಾಲ ಏರುಪೇರು ಆಗೋದ್ರಿಂದ ಎಲ್ಲ ಸಿಂಗಲ್ ಹಾಕ್ತೀನಿ ರೀ ನಾನು. ಸಿಂಗಲ್ ಒಂದೇ ಬೆಳೆ ಹಾಕ್ತೀನಿ ಹೆಚ್ಚಾಗಿ. ನೀರು ನೀರಾವರಿ ನೀರಾವರಿ ಇಲ್ರಿ. ಇಲ್ಲ, ನೀರಾವರಿ ಆದ್ರಿ, ಮಾಡೋರಿಲ್ಲ ಅಂತಂದ್ರೆ ಮಾಡಂಗಿಲ್ಲ ರೀ. ಈಗ ನೀರಾವರಿ ನಮ್ಮ ಹುಡುಗ ಬಂದನ್ರಿ, BSc ಅಗ್ರಿ ಆಗ್ಯದ. ಹತ್ತನೇ ಬಂದು ಇದು ಕಲ್ಲಂಗಡಿ ಹಾಕ್ಲತ್ತೀನಿ ಒಂದು 5 ಎಕರೆ. BSc ಅಗ್ರಿ ಐತಿ ಮಗ? BSc ಅಗ್ರಿ ಆಗ್ಯದ. ಚಲೋ ಮಾಡ್ರಿ, ಇದನ್ನ ಓದಿಸಿರಲ್ಲ. ಹಾಂ, ಒಬ್ಬತ್ತೇನೋ IT ಕಂಪನಿಯಾಗ ಅನ್ರಿ, ಇದು ಬೆಂಗಳೂರಿಗೆ. ಹಾಂ, ಮತ್ತೊಂದು ಸ್ವಂತ ಕಂಪನಿ ಒಂದು ಅದ. ಸ್ವಂತ ಕಂಪ್ನಿನ ಐತೆ? ಹಾಂ, ಏನು ಕಂಪ್ನಿ ರೀ? ಇದೇ IT ಕಂಪನಿಗಳು ಇರ್ತಾವಲ್ರಿ. ಹೌದಾ? ಹ್ಞೂ, ದೊಡ್ಡ ಸಾಧನೆ ಅಲ್ಲ ಸರ್? ಹಾಂ, ಈಗ ಸ್ಟಾರ್ಟಪ್ನಾಗ ಮಾಡ್ಯಾರ. ಹಾಂ, ಕಂಪ್ನಿ ಈಗ ಒಂದು 3 ಕಲ್ತು ಮಾಡ್ಲತ್ತಾರ. ಹೌದಾ? ಹಾಂ, ಹಾಂ, ಮಾಡ್ಲತ್ತಾರ. ಬೆಂಗಳೂರಿಗೆ ದೊಡ್ಡತ್ತೆ ಸಣ್ಣತ್ತಿಗೆ ಇದಕ್ಕೆ ಒಕ್ಕಲ್ತನಕ್ಕೆ ಹಚ್ಚೀನಿ ರೀ. BSc ಅಗ್ರಿ ಆಗ್ಯದ, ಡಿಪ್ಲೊಮಾನೂ ಅಗ್ರಿ ಆಗ್ಯದ, BScನೂ ಅಗ್ರಿ ಆಗ್ಯದ. ದೂರದೃಷ್ಟಿ ಇಟ್ಕೊಂಡೇ ಓದಿಸಿದಿರಿ ಇದು ಆಗಬೇಕು ಅಂತಾನೆ. ಇಬ್ಬರು ಮಕ್ಕಳ? ಹಾಂ ರೀ, 2 ಮಕ್ಕಳು, ಒಬ್ಬ ಹುಡುಗಿ. ಅದಕ್ಕಿಂತ BA ಆಗ್ಯದ ಇಲ್ಲೇ ಈಗ ಬಂದು. ಹೌದಾ? ಗೋ ಪ್ರಗತಿಪರ ರೈತರು. ಹಾಂ, ದೂರದೃಷ್ಟಿ. ಡಿಗ್ರಿ ಆಗ್ಯದ ರೀ. ಹಾಂ, ನಾನೇ ಸ್ವಂತ ಟ್ಯಾಕ್ಟರ್ ನಡೆಸ್ತೀನಿ. ಯಾವಾರು ನಮ್ದು ಎಮರ್ಜೆನ್ಸಿ ವರ್ಕ್ ಇತ್ತು ಅಂದ್ರೆ ಬೇರೆಯವ್ರಿಗೆ ಹಚ್ಚಿ ಹೋಗ್ತೀನಿ. ಹಾಗೆ ಎಲ್ಲ ಮಾಡಕ್ಕೆ ರೆಡಿ ಇದ್ರೆ ರೈತ. 67 ವರ್ಷ. 67 ವರ್ಷ. ಹೆಂಗೆ ನಿಮ್ಮದು ಗುಟ್ಟು ಆರೋಗ್ಯದ್ದು? ಆರೋಗ್ಯದಿಲ್ಲ ರೀ. ಮೊದಲು ನಾವು ಶಾಖಕ್ಕೆ ಆ ಕಡೆ ಹೋಗ್ತಿದ್ದೇವೆ ರೀ. ಅದರಿಂದ ನಮ್ಗೆ ಸ್ವಲ್ಪ ಶರೀರ ಚಲೋ ಅದ ರೀ. RSSನಾಗ ಇದ್ದೀವಿ ನಾವು. ನಮ್ಮ ತಂಗಿ ಮಗ ಒಬ್ಬತ್ತ ಸೇಳಂಕ ಡಾಕ್ಟ್ರ ರೀ, ಅಂದ್ರೆ ತಾಲೂಕಾ ಹೆಲ್ತ್ ಆಫೀಸರನ್ನು. ಪ್ಲಸ್ ಆತ ಇದ್ರೊಳಗೆ RSS ವಿಭಾಗ ಕಾರ್ಯವಾಹ ಆತ. ಹೀಗಾಗಿ ಟೋಟಲ್ ಫ್ಯಾಮಿಲಿ ಎಲ್ಲ ನಾವೆಲ್ಲ RSS ಇದು ಆತ್ರಿ ಎಲ್ಲ ಹಿನ್ನೆಲೆ. ಇದು ಮೀಠಾಬಾಯಿ ಅಂತ್ರಿ. ಭಾಳ ಹೆಸರಂತ ಭಾರಿ ಮಸ್ತ್. ಎಲ್ಲಿ? ದೇಶಮುಖ್ ಸಾಬ್ರು MLA, ex-MLA ರೀ. ಅವರು ಇಲ್ಲೇ ಮದನ ಅಂತ ಊರಾದ್ರಿ. ಅವ್ರ ಹಿರಿಯರು ಇಲ್ಲಿಂದ ನೀರು ಹೋಗ್ತಿದ್ರಿ. ಅಲ್ಲಿ ಇಲ್ಲಿಂದ ನೀರು ಹೋಗ್ತಿದ್ರು. ಏನಿದು ವಿಶೇಷ? ಏನಂದ್ರೆ ಚಲೋ ನೀರು ಅವ್ರಿ, ಭಾಳ ಡೈಜೆಷನ್ ಚಲೋ ಆಗ್ತಾವ. ಹಾಂ, ಅಲ್ಲ ಅದಕ್ಕೆ ಮಿಠಾ ಇದು ಅಂತ ಇಟ್ಟು ಮೀಠಾಬಾಯಿನೇ ಹೆಸರಿಟ್ಟಾರೆ ಅವಾಗ ಹಿಡಿದು. ಸಿಹಿ ನೀರು. ಹಾಂ, ಇಲ್ಲಿಂದ ಅಲ್ಲಿಗೆ ಹೋಗ್ತಿದ್ದಿರತ್ರಿ. ಹಾಂ, ಇದು ಟೋಟಲ್ ಒಂದು 40 ಫೀಟ್ ಡೆಪ್ತ್ ಅದ್ರಿ. ಹಾಂ, ನೀರು ಹೆಂಗೆ ಮೋಟ್ರ್ ಹಚ್ಚಿಬಿಟ್ರಿ? ಮೋಟ್ರ್ ಹಚ್ಚಿನ್ರಿ. ಲಿಫ್ಟಿಂಗ್ ಮೊದಲೆಲ್ಲ ದಷ್ಟಪುಷ್ಟ ಇದ್ದರೆಲ್ಲ, ಈಗೆಲ್ಲ ಅಷ್ಟು ಇದಿಲ್ರಿ ಹೆಣ್ಮಕ್ಳು ಸೇದಲಿಕ್ಕೆ. ಬಟ್ ಮೋಟ್ರ್ ಹಚ್ಚಿನ್ರಿ. ಕುಡಿಯೋಕ್ಕೆ ಎಲ್ಲದಕ್ಕೂ ಇದೆ? ಕುಡಿಯೋಕ್ಕೆ ನಾವು ಫಿಲ್ಟರ್ ನೀರು ತೊಗೊಳತ್ತೀವಿ ಈಗ ಸದ್ಯ. ಅಲ್ಲ ಮಿಠಾ ನೀರು ಅಂತೀರಿ ಮತ್ತು ಚಲೋ ಇಲ್ಲ ಅಂತೀವ್ರಿ. ಈಗ ಸದ್ಯ ಎಲ್ಲರೂ ಫಿಲ್ಟರ್ ಮ್ಯಾಗೆ ಡಿಪೆಂಡ್ ಆರಲ್ರಿ. ಅಯ್ಯಯ್ಯೋ. ಹಾಂ, ಈಗ ಅವಾಗ ನಾನು ಒಬ್ಬನು ಕುಡ್ತೀನಿ ರೀ. ಹುಡುಗರೆಲ್ಲ ಕುಡಿಯಂಗಿಲ್ಲ ರೀ ಹೆಚ್ಚಾಗಿ. ಸ್ವಲ್ಪ ಡಿಫ್ರೆನ್ಸ್ ಅದ ಅಷ್ಟೇ, ಸ್ವಲ್ಪ ಡಿಫ್ರೆನ್ಸ್ ಅದ. ಎಷ್ಟು ಇಂಚ್ ನೀರು ಬರ್ತದೆ ನೋಡಿ ಸರ್? ಎಷ್ಟು ಇಂಚ್ ನೀರು? 1 ಇಂಚಿಂದ 1 ಇಂಚ್. ಯಾವಾಗಲೂ ನೀರು ಇರ್ತದೆ? ಯಾವಾಗಲೂ ನೀರು ಇರ್ತಾವ್ರಿ. ಇಷ್ಟು ಕೆಳಗಡೆ ಇರುತ್ತಾ? ಮಳೆಗಾಲದ ಮೇಲೆ? ಮಳೆಗಾಲದಾಗ ಸ್ವಲ್ಪ ಮೇಲೆ ಬರ್ತದೆ ಸರ್. ಹಾಂ, ಟೋಟಲ್ ಮೇಲೆ ಬರ್ತದೆ. ಓಕೆ. ಹಾಂ, ಈಗ ನಿಮಗೇನು ಅನ್ಸುತ್ತೆ ಸರ್? ಯಾಕೆಂದರೆ ಒಂದು ಊರಲ್ಲಿ 1 ಬಾವಿ 2 ಬಾವಿ, ಭಾಳ ಅಂದ್ರೆ 3 ಬಾವಿ ಇರೋದು ಜಾಸ್ತಿ ಆಗೋಯ್ತು. 200 ಬಾವಿ ಇದೆ ಅನ್ನೋದು ಸೋಜಿಗದ ಮಾತು. ಅದಕ್ಕೆ ಸೆಲೆ ಹೇಗೆ ಅಂತ ಹೇಗೆ ನಿಮ್ಮ ಪ್ರಕಾರ ಏನಂತೀರಿ? ಇದು ಜೈನರದ ನಾಡ್ರಿ. ಇದು ಟೋಟಲಿ ಜೈನರ ನಾಡು. ಇಲ್ಲಿ ಬಿಸ್ನೆಸ್ ಭಾಳ ಇತ್ತಂತ್ರಿ. ಬಂಗಾರ ದುಕಾನ್ಗಳು ಅವು ಇವು. ಹಿಂದಕ್ಕೆ ನೀರಿಂದು ಭಾಳ ಬರಗಲ್ರಿ. ಅದಕ್ಕೆ ಮನೆ ಒಬ್ಬರು ಹುಡ್ಕೊಂಡಾರಿ. ಅವಾಗ ಈಜಿ ಲೇಬರ್ ಕಾಸ್ಟ್ ಇದ್ದಿಲ್ಲ ಅಷ್ಟೊಂದು. ಈಜಿ ಹುಡ್ಕೊಂಡಾರಿ.
ಹೊಡ್ಕೊಂಡಾರು ಮತ್ತು ಕಟ್ಟ್ಯಾರ ಕಲ್ಲಿನಿಂದ ಕಟ್ಟಿದದ್ರಿ ಇದಿಷ್ಟು ಟೋಟಲ್. ಹಿಂಗೆ ಎಲ್ಲ ಒಂದು 200 ಮ್ಯಾಗ ಅವ ನೋಡ್ರಿ ಇಲ್ಲಿ. ಹೊರಗೂ ಅಷ್ಟೇ ಅವ್ರಿ, ಮನೆಗೂ ಅವ್ರಿ. ಎಷ್ಟೋ ಜನ ಮುಚ್ಚಿಬಿಟ್ಟಾರ್ರಿ. ಯಾಕೆ ಇಡ್ಬೇಕು ಅಂತಂದು ಕೆಲವು ಜನ ಅದ್ರೊಳಗೆ ಸಂಡಾಸ್ದು ಇದು ಮಾಡಿಬಿಟ್ಟಾರ್ರಿ. ಯಾಕೆ ಇದು ಮಾಡುವಂಥದ್ದು ಅದ್ರ ನಿಂತ ಪಕ್ಕದಾಗ ಚಲೋ ನೀರನ್ನು ಕೆಟ್ಟೋಗ್ಯವ್ರಿ. ಸಂಡಾಸ್ ಅದ್ರ ನಿಂತ ನೀರು ನಿಂತು ಕಾಲುವೆ ನಿಂತು ಏನು ಮಾಡೋದು. ಅದ್ರದ್ದು ಬೆಲೆ ಎಂಬುದೇ ಗೊತ್ತಿಲ್ಲ ರೀ. ಮೇಡಮ್ ಅವರು ಈಗ ಅದಕ್ಕೆ ಸ್ವಲ್ಪ ಬೆಳಕಿಗೆ ತರತ್ತಾರೆ. ಆದ್ರೂ ಅವ್ರಿಗೇನು ಬೆಳೆ ಕೊಡಂಗಿಲ್ಲ ರೀ ಲೋಕಲ್ನಾಗ. ಅಲ್ಲ ಫೈನ್ ಬಾವಿಗಳವ್ರಿ, ಫಸ್ಟ್ ಕ್ಲಾಸ್ ಬಾವಿಗಳವ್ರಿ. ಮೊದಲು ಅವೇ ಕುಡಿತಿದ್ದೆವು ನಾವು. ಈಗ ಬೋರ್ವೆಲ್ ನೀರು ಅವು ನಳದ ನೀರು ಯೂಸ್ ಮಾಡ್ತೀವಲ್ಲ ರೀ, ಇಲ್ಲಿ ಸ್ವಲ್ಪ ಇದು ಬರ್ತದೆ ರೀ, ಯಾವುದೋ ಒಂದು ಕೆಮಿಕಲ್ ಬರ್ತದೆ, ದಪ್ಪ ಪದ್ರ ಮಣ್ಣು ಬರ್ತದೆ. ಅದ್ರದ್ದು ಲೇಯರ್ ಹತ್ತಿ ಬಿಡ್ತದೆ ರೀ ಇವಕ್ಕೆಲ್ಲ. ಟ್ಯಾಂಕಿಗೆ ಮ್ಯಾಗ ಆಗಿ ಎಲ್ಲ ಹತ್ತಿ ಬಿಡ್ತಾವ್ರಿ. ಇದ್ರೊಳಗೆ ಬರಲ್ಲ ರೀ. ಕೆಲವು ಗಿಡಗಳು ಇದ್ರ ನಿಂತೆ ಉಳಿಲ್ತಾವ್ರಿ. ನಾವು ಇವು ಹಚ್ಚಿದ್ವಿ ರೀ, ಹಲಸಿನ ಗಿಡಗಳು. ಸುಮಾರು 10-15 ಗಿಡಗಳು ತಂದೇನು ರೀ, ಬೆಂಗಳೂರಿನಿಂದ ಧಾರವಾಡನಿಂತ ತಂದು ಹಚ್ಚಿನಿ. ನಾವು ಬೋರ್ವೆಲ್ ನೀರು ನಳದ ನೀರು ಸುಮ್ಮನೆ ಫ್ರೀ ಬರ್ತಾವಂತಂದು ನಾವು ಹಾಕ್ತಿದ್ದೇವೆ ರೀ. ಎಲ್ಲ ಒಣಗತ್ತಿದ್ವು ರೀ. ಯಾಕಂತಂದು ಕೇಳಿದೆ ಒಬ್ರಿಗೆ, ಇಲ್ಲ ನೀವು ಬೋರ್ವೆಲ್ ನೀರು ಹಾಕಬೇಡ್ರಿ, ಈಗ ಬಾಯಿ ನೀರು ಹಾಕ್ರಿ ಅಂತಂದ್ರೆ. ಇವು ಹಾಕೋದ್ರನ್ನ ತುಳಿಲತ್ತು. ನೋಡ್ರಿ ಇಲ್ಲೇ ಜಾದು ಐತಿ. ಬಾಯಿ ನೀರು ಬೆಸ್ಟ್ ನೀರು. ಯಾಕಂದರೆ ಅದ್ರಾಗಿದ್ದು ಎಲ್ಲ ಮಣ್ಣು ಆಗಲಿ ಅದಾಗಲಿ ಡಸ್ಟ್ ಆಗಲಿ ಎಲ್ಲ ಕೆಳಗೆ ಕುಂತು ಬಿಡ್ತದೆ ರೀ. ಮ್ಯಾಗಿನ ನೀರು ನಾವು ತಿಳಿ ನೀರು ನಾವು ತೊಗೋತೀವಿ. ಓಕೆ. ಹಳದ ನೀರು ಬೆಸ್ಟ್ ರೀ. ಹರಿತಿರ್ತಾವಲ್ಲ ರೀ, ಅವು ಭಾಳ ಫೈನ್ ರೀ. ಹೌದು. ಅದೆಲ್ಲ ದಬ್ಬ ಬಿಡ್ತದೆ ರೀ ಕೆಳಗೆ. ಕಸ ಇದ್ದದ್ದು ಬದಿಗೆ ದೊಬ್ತದೆ ರೀ, ಒಂಡಿದ್ದದ್ದು ಕೆಳಗೆ ದೊಬ್ತದೆ. ಹೌದು. ಬರ್ತಾ ಮುಂದೆ ಬರ್ತಾ ಒಂಡೇನಾದ್ರೆ ಕೆಳಗೆ ದೊಬ್ತದೆ ರೀ. ತನ್ನ ಜೊತೆಗೆ ತೊಗೊಂಡು ಹೋಗಂಗಿಲ್ಲ ರೀ, ಹರ್ಕೊಂಡು ಒಂಡು ಕೆಳಗೆ ದೊಬ್ತದೆ. ಕಸ ಏನದ ಪೂರ ಬದಿಗೆ ದೊಬ್ತದೆ ರೀ. ತಿಳಿ ನೀರು ಹೋಗ್ತಿರ್ತವೆ. ಹೌದು. ಹರೆ ನೀರು ಕುಡಿತಾರೆ ಭಾಳ ಮಂದಿ, ಎಷ್ಟೋ ಜನ. ಅಲ್ಲ, ಈ ವರ್ತಿ ನೀರು ನಾವೇ ತರ್ತಿದ್ವಿ. ನಾನು ಅವೇ ಕುಡಿತಿದ್ವಿ ಮತ್ತೆ ಸಣ್ಣ. ಓಕೆ. ಮನಿನೂ ಇಲ್ಲೇ ಮಾಡಿಬಿಟ್ರಿ? ಇದು ನಮ್ಮ ತಂದೆಯವ್ರು ಕಟ್ಸಿದ್ದೆ ರೀ ಮನೆ. ನಾವೇನಿಲ್ಲ ಕಾಯ್ಲಾತೀವಿ ಅಷ್ಟೇ. ವಾಚ್ಮೆನ್ ಡ್ಯೂಟಿ ಉಳಿಸ್ಕೊಂಡು ಹೊಂಟ್ರಿ. ಈಗ ಇಲ್ಲಿ ನೋಡ್ರಿ, ಇಲ್ಲಿ ಆಸ್ತಿ ಉಳಿಸ್ಕೊಳ್ಳೋದೇ ದೊಡ್ಡದು ಈಗ. ನೀವು ಇದನ್ನ ಮಾಡೋದಿರಲಿ. ಓಕೆ. ಎಲ್ಲರೂ ಯಾರು ಬಂದರೆ ಎಲ್ಲಿ ಇದ್ದೀರಿ, ಎಲ್ರಿ ಇದು ನಮ್ಮ ತಂದೆಯವ್ರ ಮನೆಗೆ ಇದ್ದೀರಿ ಅಂತೀರಿ. ತಂದೆಯವ್ರ ಮನೆಗಿದ್ದೀರಿ ಅಂತೀರಿ. ಹೆಂಗೆ ನೀವು ಡಿಗ್ರಿ ಮುಗಿದ ಮೇಲೆ ಕೃಷಿಗೆ ಬರ್ಬೇಕಂತ ಯಾಕೆ ಅನಿಸ್ತು ನಿಮ್ಗೆ? ಇಲ್ಲ, ಇದು ಚಲೋ ಅನ್ಸಿತ್ತು ರೀ ನನಗೆ. ಹೆಲ್ತಿಗೆ ಭಾಳ ಚಲೋ ಅನ್ಸಿತ್ತು ರೀ. ಹಿಂಗಾಗಿ ನಾ ಕೃಷಿಗೆ ಬಂದೆ ರೀ. ಓಕೆ. ನಮ್ಮದು ಕ್ವಾರಿ ಅದ ರೀ, ಸ್ಟೋನ್ ಕ್ವಾರಿ ಅದ ರೀ. ಹೌದಾ? ಇವೆಲ್ಲ ನಮ್ಮ ಕ್ವಾರಿವೆ ರೀ, ಕಲ್ಲುಗಳು. ಎಲ್ಲಿದೆ? ಇಲ್ಲೇ ಅದ್ರಿ, 1 ಕಿಲೋಮೀಟ್ರ್ ದೂರ. ಹೌದಾ? ನಮ್ಮ ತಂದೆಯವರು ಮೊದಲನೇದು ಮಾಡಿದ್ದೆ ಅದು. ಕ್ವಾರಿ ಮಾಡ್ತಿದ್ರು ಮೊದಲು ಅವ್ರ ಕ್ವಾರಿ ಬಿಸ್ನೆಸ್ಸೇ ಇತ್ತು ರೀ ಟೋಟಲಿ. ಬಾಂಬೆ ಎಕ್ಸ್ಪೋರ್ಟ್ ಎಲ್ಲ ಮಾಡ್ತಿದ್ರು. ಬಾಂಬೆ ಏನು ಕಲ್ಲು ಇವು? ಇವು ಶಾಬಾದ್ ಕಲ್ಲು ಅಂತ. ಶಾಬಾದ್ ಕಲ್ಲು. ಶಾಬಾದ್ ಮನೆ ನೋಡೋಣ ಒಂಚೂರು ಬರ್ರಿ. ಓಕೆ. ಲೈಟ್ ಐ. ಯಾವ್ದ್ರಿ ಇದು? ಯಾವ್ದು ನೋಡ್ರಿ, ನಮಗೂ ಗೊತ್ತಿಲ್ಲ. ಏನಪ್ಪ ಇವು? ಸರಿ ಹೇಳು ಆ ಕಡೆ. ಅವ್ರ ನಾವು ಹೇಳೋದೆಲ್ಲ ಮಾತು ಕೇಳಿಸ್ತದ ರೀ. ಕೇಳಿಸ್ತದ? ತಿಳಿತಾವ್ರಿ. ಬರ್ರಿ ಸರ್. ಓಕೆ. ಇದು ಸೋಲಾರ್ ಲೈಟ್ ರೀ. ಸೋಲಾರ್ ಲೈಟ್? ಎಲ್ಲ ಸೋಲಾರ್ ಮಾಡ್ಕೊಂಡಿದ್ದೀರಿ? ಸ್ವಲ್ಪ ಮಾಡ್ಕೊಂಡಿರಿ. ಓಕೆ. ಇವ್ರು ನಮ್ಮ ತಂದೆಯವರು, ನಮ್ಮ ತಾಯಿಯವರು. ಬರ್ರಿ. ದೇವ್ರ ಮನೆ ರೀ. ಇರಲಿ ಲೈಟ್ ಇಲ್ಲ ಅನ್ನ. ಇರಲಿ ಬಿಡಿ. ಓಕೆ. ಮನೆ ಅದ ರೀ ದಕ್ಷಿಣ. ಇದಕ್ಕೆ ಆಗ್ನೇ ಕಡೆ ಮನೆ, ಇದು ಅಡುಗೆ ಮನೆ ಅದ ರೀ ಇದು. ಓಕೆ. ಇದು ಅಡುಗೆ ಮನೆ. ಆಗ್ನೇ ದಿಕ್ಕಿಗೆ ಇಡ್ಬೇಕಂತ ಈ ಕಡೆ ಇಟ್ಟೆ. ಹೌದಾ? ಓಕೆ. ಓಕೆ. ವಿಶಾಲವಾಗಿ ಕಟ್ಟಾರ ನೋಡ್ರಿ. ಆಮೇಲೆ ಈ ಊರಾಗ ನಾನು ನೋಡಿದೆ, ಅಂಗಳ ಮುಕ್ಕಾಲು ಬಾಗ್ಬಿಟ್ಟವ್ರೆ ಮನೆ.
ಏನೋ ದವಸ ಧಾನ್ಯಗಳು ಎಲ್ಲ ಒಣ ಹಾಕಬೇಕು, ಬಿಸಿಲಿಗೆ ಹಾಕಬೇಕು ಅಂತಂದು ಹಾಕ್ಯಾರಿ. ಓಹೋ, ಓಕೆ. ಅದಕ್ಕೆ ರೀ ಹಾಂ ಹಳ್ಳಿದಾಗ ಆದಷ್ಟು ಹೆಚ್ಚಿಗೆ ಇದು ಇರ್ತಾವ್ರಿ. ಹಾಂ, ಇದು ಅರಿಶಿಣ ಸರ್, ಅರಿಶಿಣ ಮನಿದೆ ನೋಡ್ರಿ. ಮನಿದೇನ್ರಿ? ಒಂದ್ 2 ಬುಟ್ಟಿ ಆಗ್ಯಾವ್ರಿ. ಹಾಂ, ಕುದಿಸಿನಿ, ಇನ್ನೊಂದು ಬುಟ್ಟಿ ಇವು ಒರಿಜಿನಲ್ ಅರಿಶಿಣ ಕಲರ್. ಹಾಂ, ಅಲ್ಲೇ ಬೆಳೆಸಿವ್ರಿ. ಇಲ್ಲೇ ಮನೆ ಮುಂದೆ ಬೆಳೆಸಿದ್ದ. ಅಲ್ಲಿ ಹಾಕಿದ್ರೆ ತಾನೇ ಆಗಿರೋದು. ಹಾಂ, ಸುಮ್ಮನೆ ಒಂದು ಇಂಥದೊಂದು ತಂದು ಹಾಕಿದ್ರೆ ಆಯ್ತು ರೀ, ತಾನೇ ಆಯ್ತು. ಹೌದಾ? ಗಿಡ ಆದ್ ನೋಡ್ರಿ ಕೆಲವು ತೋರಿಸ್ತೀನಿ. ಓಕೆ ಓಕೆ. ಹ್ಞೂ, ಇವು ಅರಿಶಿಣ. ಇದು ಒಂದು ಹಿಂಗೆ ಹಾಕಿದ್ರೆ ಸಾಕಾ? ಹಾಂ ರೀ, ಹಂಗೆ ಇದು ನೆಟ್ಟು ಬಿಡೋದ? ಯಾವ್ದಾನ ಇದ್ರೊಳಗೆ ಇಟ್ಬಿಡ್ರಿ. ಹಾಂ ಒಂದು ಕುಂಡದಾಗ ಹಾಂ, ಹಿಂಗಿಟ್ರೆ ಆಯ್ತು, ತಾನೇ ಹಾಕ್ಬಿಡ್ತಾರೆ, ಏನಿಲ್ಲ. ಅದು ಸ್ವಲ್ಪ ನಮ್ಮ ಮನಿದು ಹೆಂಡಿದು ಒಣಗಿದ್ದು ಹೆಂಡಿ ಅದು ಹಾಕಿದ್ರೆ ಚಲೋ ರೀ. ಅದಕ್ಕೆ ಆಮೇಲೆ ಇದು ಆದ್ಮೇಲೆ ಇದನ್ನೇನು ಮಾಡೋದು? ಕುಟ್ಟೋದು ಅಷ್ಟೇನಾ? ಕುದಿಸ್ತಾರೆ. ಕುದಿಸಿನ್ರಿ ಮುಂಜಾನೆ, ಇದು ಕಟ್ಟ ಅಷ್ಟು ಕುದಿಸಿನಿ. ಕುದಿಸಿ ಹೊಳ್ಬೇಕ್ರಿ. ಹಾಂ, ಹೊಳ್ ಒಣಕಿ ಮಿಕ್ಸಿಗೆ ಹಾಕೋಬೇಕ್ರಿ. ಹಾಂ ಅಷ್ಟೇ. ಕುದಿಸಿದ್ನು ತೊಗೊಂಡು ಬರ್ಲಿರಿ. ಹಾಂ ಹಾಂ ಹಾಂ, ಎರಡನ್ನು ನೀರು ಹ್ಞೂ, ಓಕೆ. ಇದೆ ರೀ. ಹ್ಞೂ, ಇದು 40 ವರ್ಷ ಐತ್ರಿ ಟ್ಯಾಕ್ಟ್ರ್. ಓ, ಇನ್ನೂ ರನ್ನಿಂಗ್ ಎಲ್ಲ ಐತೆ. ಹಾಂ ರೀ. ಹಾಂ, ಮನೆಯವ್ರು ಮೇಂಟೈನ್ ಮಾಡಿದ್ರೆ ಹಂಗಿರ್ತದೆ. ಹಾಂ ರೀ, ಹಾಂ ಸ್ವಂತ ನಾವೇ ಇದು ಮಾಡ್ತೀವಿ. ಹಾಂ, ಚೆನ್ನಾಗಿದೆ ಚೆನ್ನಾಗಿದೆ. ಟೈಮ್ ಇದ್ದಿದೆ. ಇದು ರೀ ಬ್ರಹ್ಮಕಮಲ. ಬ್ರಹ್ಮಕಮಲ. ಹ್ಞೂ, ಇವು ಆತವ್ರಿ ದೊಡ್ಡದಾಗತ್ತಲ್ಲ, ದಪ್ಪ ಆತವ್ರಿ. ನಿಮಗೂ ಗೊತ್ತೇ ಇದ್ದಿರ್ಬೇಕು. ಬ್ರಹ್ಮಕಮಲ. ಭಾಳ ಶ್ರೇಷ್ಠವಾದ ಭಾಳ ಶ್ರೇಷ್ಠವಾದ. ನೈಟ್ ಓಪನ್ ಆಗ್ತದ್ರಿ ಅದು. ಅಷ್ಟೇ. 2 ಕೋಟಿ ರೂಪಾಯಿ ತೊಗರಿ ಖರೀದಿ ಮಾಡಿದಾರೆ ರೈತರ ಬಳಿ. ಯಾರು ನೀವು? ಹಾಂ ರೀ, ಗೌರ್ಮೆಂಟ್ ಕಡೆಯಿಂದ, ಗೌರ್ಮೆಂಟ್ ಪ್ಲ್ಯಾನ್ ಪ್ರಕಾರ. ಈಗ 8,000 ರೂಪಾಯಿ ಈಗ ಈ ವರ್ಷ ಮಾಡ್ಯಾರ. ಮೊದಲ 6,500, 7,000, 8,000 ಇತ್ತು ರೀ. ಅವಾಗ ನಾನು ಖರೀದಿ ಮಾಡಿ ಗೌರ್ಮೆಂಟ್ ಕಳಿಸ್ತಿದ್ದೆ. ಅಂದ್ರೆ ಜನರಿಗೆ, ರೈತರಿಗೆ 1,000 ರೂಪಾಯಿ ಡಿಫ್ರೆನ್ಸ್ ಮಾರ್ಕೆಟ್ಗೆ ನಮಗೆ ರೀ. ನಮ್ಮದು 1,000 ರೂಪಾಯಿ ಹೆಚ್ಚಿಗೆ ಇತ್ತು ರೀ, ಮಾರ್ಕೆಟ್ನಾಗ 1,000 ರೂಪಾಯಿ ಕಡಿಮೆ ಇತ್ತು. ನಾನು ಸುಮಾರು 2 ಕೋಟಿ ರೂಪಾಯಿ 3 ವರ್ಷ ನನ್ನ ಕೈ ಮೇಲೆ ಖರೀದಿ ಮಾಡೀನಿ ರೀ. ಭಾಳ ಮಂದಿಗೆ ಈಗ ಆದರೆ ಪ್ಲ್ಯಾನ್, ಆದರೆ ಯಾರು ಮಾಡಲ್ಲಾಗ್ಯಾರ ಸೊಸೈಟಿದವರು. ಸಹಕಾರ ಸಂಘದ ಕಡೆ ಮಾಡೋದು. ಈಗೂ ಕಲ್ಲಿನ ಕ್ವಾರಿ ಐತಿ ನಿಮ್ದು? ಅದ ರೀ, ಲೇಬರ್ ಪ್ರಾಬ್ಲಮ್ ಅದ ರೀ. ಮೇಡಮ್ ನೀರು ತಂದು ಕೊಡಿ. ಬಟ್ ಡಿಮಾಂಡ್ ಇದೆ. ಡಿಮ್ಯಾಂಡ್ ಕಡಿಮೆ ಇದೆ, ಭಾಳ ಡಿಮ್ಯಾಂಡ್ ಕಡಿಮೆ ಇದೆ. ನಮ್ಮ ಮಗಳು ರೀ. ಹೌದಾ? ನಮಸ್ತೆ ಅಮ್ಮ, ಏನು ಓದ್ತಾ ಇದ್ದೀರಿ? ಇಂಜಿನಿಯರಿಂಗ್ ಮುಗಿದಿದೆ. ಓಕೆ. ಹಾಂ ಹಾಂ ಹಾಂ, ಎಲ್ಲಿ? ಇದು ಬೆಂಗಳೂರು ಅಂಬೇಡ್ಕರ್ ಕಾಲೇಜ್. ಓಕೆ. ಹಾಂ ಹಾಂ, ಶುಗರ್ಲೆಸ್. ನೀರು ಕೊಡಮ್ಮ. ನೀರು ಜಲ್ದಿ ತೊಗೊಂಬ, ತಣ್ಣಗಾಗ್ತದೆ. ಹಿಂಗೆ ರೈತರದ್ದು ಭಾಳ ಗೋಳ ನೋಡ್ರಿ. ನೀವು ಕೆಲವು ಮಂದಿ, ಭಾಳ ಮಂದಿ ಎಕ್ಸ್ಪರ್ಟ್ ಇಲ್ಲ ರೈತರು. ಸ್ಪೆಷಲ್ ಏನಾರು ಮಾಡಿದರೆ ಅವ್ರದ್ದು ನೀವು ಭಾಳ ಪ್ರಚಾರ ಮಾಡ್ತೀರಿ. 90%, 95% ಮಂದಿ ಎಲ್ಲ ರೈತರು ಸಾಲಗಾರರು. ವರ್ಷ ಪೂರ ಸಾಲ ತರ್ಬೇಕು ಅಡ್ತಿ ದುಕಾನ್ದಾಗ. ಒಯ್ದು ಮಾಲ್ ಅಲ್ಲಿಗೆ ಹಾಕ್ಬೇಕು, ಆ ಸಾಲ ಅವ್ರಿಗೆ ಕಟ್ಟಬೇಕು. ಇಂಥವುಗಳದ್ರ ನಮ್ದು ಮಳೆ ಮೇಲೆ ಡಿಪೆಂಡ್ ಇದ್ದವ್ರು. ನೀರಾವರಿ ಇದ್ದವ್ರದ್ದು ಸ್ವಲ್ಪ ಲೆಕ್ಕಕ್ಕೆ ಚಲೋ ಅದ್ರಿ. ಅದ್ರ ಲೇಬರ್ ಪ್ರಾಬ್ಲಮ್ ಭಾಳ ಅದ್ರಿ. ಈ ಸೊಸೈಟಿ ಕಡೆಯಿಂದ ಇವೇನು ಫೇರ್ ಪ್ರೈಸ್ ಶಾಪ್ ಹಾಕ್ತಾರಲ್ರಿ, ಇನ್ನೊಂದು ಕ್ಲಾಸು ಅದರ್ನಿಂತ ಎಲ್ಲರೂ ರೈತರು ಇದಾಗ್ಯಾರ. ಏನು ಕೆಲಸ ಆಲಸಿಗಳು. ಲೇಬರೇ ಇಲ್ಲಿ ಟೋಟಲ್ಲೇ ಕೆಲಸ ಮಾಡಲಾಗ್ಯಾರ. ಅದಕ್ಕೆ ನೋಡ್ರಿ, ನೀವು ಏನು ಪ್ಲ್ಯಾನ್ ಹಾಕಿ ಮಾಡೋಣ. ಪ್ರಚಾರ ಮಾಡಿರಿ. ಈಗ ನಾವು ದಿವಸ ಕಲಿತಾ ಹೋಗ್ತಾ ಇದೀವಿ ರೀ. ಒಬ್ಬೊಬ್ಬ ರೈತರು ಒಂದೊಂದು ಏನೋ ಕಲಿಸ್ತಾರೆ, ಒಂದೇನೋ ಕಲಿತೀವಿ, ಅವ್ರು ಏನೋ ನಾಲೆಡ್ಜ್ ಕೊಡ್ತಾರೆ, ಅದನ್ನ ಇನ್ನೊಂದು ಕಡೆ ಹೌದಾ ಅಂತ ಅನ್ಕೊ. ಯಾಕಂದರೆ ಏನೂ ಗೊತ್ತಿಲ್ಲ ನೋಡ್ರಿ ನಮಗೆ. ಒಂದೊಂದು ಭಾಗದಲ್ಲಿ ಒಂದೊಂದು ಬೇರೆ ಬೇರೆ ಸಮಸ್ಯೆಗಳಿದೆ. ಒಬ್ಬ ರೈತಂದು ಅಲ್ಲಿದು ಇಲ್ಲಿಗಾಗಲ್ಲ, ಇಲ್ಲಿದು ಅಲ್ಲಿಗಾಗಲ್ಲ. ಓಹೋ, ಅರಿಶಿನ ಇದು ಒಣಗಿಸಿದ್ದಮ್ಮ? ಇವತ್ತೇ ಇದು ಮಾಡಿ ಕುದಿಸಿ ಹಾಂ ಒಳ್ಳೆ ಒಣಗಿಸಿ 3 ದಿವಸ ಚಲೋ ಆಗ್ತದೆ. ಹಾಂ ಹಾಂ. ಆಮೇಲೆ ಇದನ್ನ ಏನು ಮಾಡೋದು? ಮಿಕ್ಸಿಗೆ ಹಾಕ್ಬೇಕು.
ಮಿಕ್ಸಿಗೆ ಹಾಕ್ಬೇಕು. ಸೋಸ್ಬೇಕು. ಹಾಂ 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 ಓಕೆ ಮೇಡಮ್ ಅವರು ಇದನ್ನು ದಾಖಲೆ ಮಾಡಿದ್ದು. ಹಾಂ ನೋಡಿರಿ, ಈಗ ಮೇಡಮ್ ಅವರು ಇಲ್ಲ ಅಂದರೆ ನೋಡಿರಿ ನಾವು ಬರ್ತಾ ಇರಲಿಲ್ಲ ಇಲ್ಲಿ, ನಮಗೂ ಇದು ಇಲ್ಲ. ಒಂದು ದಿವಸ ಅವ್ರಿಗೆ ಅಲ್ಲಿ ಕಂಡು ಮೊನ್ನೆ ಜಾಸ್ತಿ ಏನಪ್ಪ ಪ್ರತಿ ಬಾವಿದು ಇದರಲ್ಲಿ ಇದು ಇದೆಯಾ ಮೇಡಮ್? ಇದು ಪ್ರತಿ ಬಾವಿ ಅದಕ್ಕೊಂದು ಹೆಸರು, ಅದಕ್ಕೊಂದು ವಿವರ. ಹಾಂ ಓಹೋ ಹೋ ಭಾಳ ಕಷ್ಟಪಟ್ಟಾರಿ ಬಾವಿಗಳ ಸಲುವಾಗಿ. ಎಲ್ಲ ಕಡೆ ಓಡಾಡ್ಯಾರಿ. ಈ ಕೆಲಸ ಬಿಟ್ಟು ಹಾಂ ಡ್ಯೂಟಿದಾಗ ಇದ್ದೂ ಇಂಥ ಕೆಲಸ ಮಾಡ್ಯಾರ. ಯಾರು ಊರಾಗಿನವ್ರು ಮಾಡಲ್ರಿ, ಹೊರಗಿನವ್ರು ಮೇಡಮ್ ಹೊರಗಿನಿಂದ ಬಂದು ಮಾಡ್ಯಾರ ಹಾಂ ಇವ್ರಿಗೆ. ಆದರೆ ಅದಕ್ಕೆ ಊರಾಗಿನವ್ರು ಭಾಳ ಪ್ರೋತ್ಸಾಹ ಕೊಡ್ಬೇಕು ರೀ. ಹಾಂ ಭಾಳ ಫೈನ್ ಮಾಡ್ಯಾರ. ನೋಡಿ ಅವ್ರ ಹೆಸರು ಹಾಕಿದ್ದಾರೆ, ಅವ್ರ ಫೋನ್ ನಂಬರ್ ಇದೆ, ಡೇಟ್ ಹಾಕಿದ್ದಾರೆ. ಅದಕ್ಕೊಂದು ಭಾಳ ಅದ್ಭುತವಾದ ಕೆಲಸ ಮಾಡಿದ್ದೀರಿ ಮೇಡಮ್. ಹಾಂ ಓ ಇದು ಯಾವುದೋ ದೊಡ್ಡದು ನಮ್ಗೆ ಇದು ಎಲ್ಲಿತ್ತು ಮೇಡಮ್ ಇದು? ಹಾಂ 5 ನೀವು ಹೇಳ್ತಿದ್ರಲ್ಲ ಇದೇನಾ? ಹಾಂ 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 ಅದು 5 ಹಾಂ ನಮ್ಗೆ ಅವರು ಏನಂದರೆ ಹನುಮನ್ ದೇವ್ರಿಗೆ ಜಾಂಬ ಅಂತ ಎಷ್ಟು ಶಕ್ತಿ ಅದ ಮತ್ತು ತಿಳಿಸ್ತಾ ನೋಡ್ರಿ, ಹಂಗೆ ತಿಳಿಸ್ಲತ್ತಾರ. ಆದರೆ ಇನ್ನೂ ನಾವು ನಮ್ದು ಇನ್ನು ಎಚ್ಚರಿಕೆ ಆಗಲಾಗಿ ನಾವು ಅಲ್ಲ ಜಾಂಬ ಅಂತಿದ್ದಂಗೆ ರೀ. ಟೈಮ್ ಅಲ್ಲ ರೀ, ಇದು ನೋಡ್ರಿ ಯಾವುದೋ ರೂಪದಲ್ಲಿ ಬಂದು ಹೋಗ್ತಾರಂತೆ ದೇವರು ಅಲ್ವಾ? ಹಾಗೆ ಮೇಡಮ್ ಅವರು ನನ್ನ ನೋಡಿ ಅದು ಹೆಂಗೆ ಅಂದರೆ ಪಾಪ ಅವರು ತಮ್ಮ ಸ್ವಂತ ಕಳಕಳಿಯಿಂದ ಅದಾನೋ ಅನ್ನಂಗೆ ದಯವಿಟ್ಟು ನಮ್ಮ ಊರಿಗೆ ಬರ್ರಿ ಸರ್, ಒಂದ್ಸಲ ಬರ್ರಿ ಸರ್. ಕಳಕಳಿ ಇರ್ಬೇಕ್ರಿ. ಹಾಂ ಊರಾಗಿನವ್ರಿಗೆ ಕಳಕಳಿ ಇರ್ಬೇಕು. ಹಾಂ ಅವ್ರು ನೋಡ್ರಿ ಹೊರಗಿನಿಂದ ಬಂದು ಎಷ್ಟು ಕಳಕಳಿ ನಿಂತು ತೋರಿಸ್ಲೈತೆ. ಊರಿಗೆ ಒಬ್ಬೊಬ್ರು ಇಂಥ ಟೀಚರ್ ಇದ್ಬಿಟ್ರೆ ಊರು ಪಾವನ ಅಲ್ವಾ? ಹಾಂ ಭಾಳ ಚಲೋ ಬಾಯಿಗಳು. ಅಲ್ಲ ನಮಗೆ ಇವತ್ತು ನಮಗೆ ಏನಾಗ್ತದೆ ರೀ ನೋಡಿ, ನಾವು ಬೆಳಿಗ್ಗೆಯಿಂದ ಓಡಾಡಕತ್ತೀವಿ ರೀ, ಇಡೀ ಊರು ತಿರುಗಿದ್ದೀವಿ. ಬೆಳಿಗ್ಗೆಲಿಂದ 9ಕ್ಕೆ ಬಂದಾರ ಹಿಡಿದು ಕ್ಯಾಮ್ರಾ ಅಷ್ಟು ಮಂದಿ ವರ್ಕ್ ರೀ. ಎಲ್ಲ ಕಡೆಗೆ ಎಲ್ಲೆಲ್ಲೆಲ್ಲೆಲ್ಲಿ ಮಾಡ್ಕೋತ ಅಂತಾರೆ. ಅದಕ್ಕೆ ಅವರು ಭಾಳ ಓಡಾಡ್ತಾರೆ. ನಾವು ನೋಡಿವಲ್ಲ, ದಿನ ನೋಡ್ತೀನಿ ಅವ್ರಿಗೆ. ಅವ್ರು ದಿನ ನನಗೆ ಭಾಳ ಇಷ್ಟ ರೀ ಅವ್ರದ್ದು. ಯಾಕಂದ್ರೆ ಹೊಸ ಪರಿಚಯ ಮಾಡಿಸ್ತಾರಲ್ರಿ ನಮಗೆ. ನನಗೊಂದು ಇನ್ನೂ ನೋಡ್ಬೇಕು ಅನ್ನಿಸ್ತದೆ ಇರಲಿ. ನಮ್ದು ಪುಣ್ಯ ಅವ್ರ. ಅಯ್ಯೋ ಸರ್ ನಮ್ದು ಏನಿಲ್ಲ ಸರ್, ಎಲ್ಲ ಸಾಧಕರನ್ನ ಪರಿಚಯ ಮಾಡಿಸೋದ್ರಿಂದ ನೀವು ಮಾಡಿರ್ತೀರಿ. ನಾವು ಬಂದು ಕ್ಯಾಮ್ರಾ ಹಿಡಿಯೋದಷ್ಟೇ, ನೀವು ಮಾಡಿದ್ಮೇಲೆ ನಮ್ದೇನು ದೊಡ್ಡದಿದೆ ಇದ್ರಾಗೆ. ಇಲ್ಲ ನಮ್ಮ ಶಕ್ತಿ ನೀವು ತೋರಿಸ್ಲತ್ತಿರಲ್ಲ, ನೀವು ಜಾಂಬು ಅಂತ. ಇಲ್ಲ ಅಂದ್ರೆ ಮಲ್ಕೊಂಡು ಬಿಡ್ತೀವಿ ನಾವು. ಹಾಂ 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 ಆಮೇಲೆ ಇನ್ನೊಂದು ಇದೆ ರೀ, ಯಾರೋ ಬರಲಿ ಯಾರೋ ಸರ್ಕಾರ ಬರಲಿ, ಹಾಂ ಅಲ್ರಿ ಯಾವ್ರವ್ರ ಮನೆ ಮುಂದೆ ಇರೋದು ಅವ್ರು ಜೋಪಾನ ಮಾಡ್ಕೊಂಡ್ರೆ ಸಾಕ್ರಿ. ಯಾಕೆ ಇನ್ನೊಬ್ರು ಅವು ಏನು ಭಯಂಕರ ಖರ್ಚದವ್ರು ಎಲ್ಲ ರೆಡಿ ಮಾಡಿಟ್ರಿ ಇವರು ಒಂದು ಅದನ್ನು ಶುದ್ಧವಾಗಿ ಇಟ್ಕೊಂಡ್ರೆ ಆಯಿತು ಅಲ್ಲ. ನಮ್ಮದು ಕಾಪಾಡೋಕ್ಕೆ ಯಾರನ್ನ ಯಾಕೆ ಕಾಯ್ಬೇಕು ರೀ? ದೊಡ್ಡ ಆಸ್ತಿ ಅದು. ಬಾವಿ ಕಟ್ಟಲಿಕ್ಕೆ ಕೆಲವು ಫ್ರೀ ಆಗಿರ್ತಾವ್ರಿ, ಕೆಲವು ಲೇಬರ್ ಕೈಯಾಗಿರ್ತಾರೆ. ಮಾಡ್ರೋ ಅಂತಂದ್ರೆ ಮಾಡಿಬಿಡ್ತಾರೆ ರೀ. ಆಗಿನ ಕಾಲಕ್ಕೆ ಅವಾಗ ರೊಕ್ಕ ಕೊಡ್ತಿದ್ದಿಲ್ಲ ಹಿಂದಕ್ಕೆ. ಏನು ದವಸ ಧಾನ್ಯಗಳು ಹಾಕಿದ್ರೆ ಕೆಲಸ ಮಾಡ್ತಿದ್ರಿ. ಅವಾಗ ರೊಕ್ಕದ್ದೇ ಇದ್ದಿಲ್ಲ, ಅವಾಗ ರೊಕ್ಕನೇ ಇದ್ದಿಲ್ಲ ರೀ. ರೊಕ್ಕ ಇಷ್ಟು ಈಗ ಸುಮ್ಮನೆ ಸೇಡಮ್ಗೆ ಹೋಗ್ಬೇಕಾಯ್ತಂದ್ರೆ 500, ಸುಮ್ಮನೆ ಮಿನಿಮಮ್ 500 ರೂಪಾಯಿ ಬೇಕು. ಅವಾಗ 5 ರೂಪಾಯಿದಾಗ ಹೋಗಿ ಬರ್ತಿದ್ದೇವೆ ರೀ. ನಾನೇ 70 ಪೈಸೆದಾಗ ಹೋಗಿ ಬರ್ತಿದ್ದೆ ಸೇಡಮ್ಗೆ, 75-20 ಪೈಸೆ ಕಾಲ. ಈಗ 25-28 ರೂಪಾಯಿ ಆಗಿದೆ. ಓಕೆ ಸರ್, ಬರ್ತೀವಿ. ಖುಷಿ ಆಯಿತು. ನೀವು ಮಿಸ್ ಆಗಿಬಿಡ್ತಿದ್ರಿ. ಕೊನೆ ಗಳಿಗೆಯಲ್ಲಿ ಮೇಡಮ್ ನೆನಪು ಮಾಡಿದ್ರು ಅಂತ, ನಡ್ರಿ ಮೊದಲು ಭೇಟಿ ಆಗೋಣ ಅಂತ ಬಂದೆ. ಕೊನೆಗೆ ಅದು ಆಯಿತು. ನಂಗೆ ಬಂದದ್ದು ಭಾಳ ಇಲ್ಲ, ನೆಕ್ಸ್ಟ್ ಮತ್ತೆ ಬರೋಣ ಖಂಡಿತ. ಒಂದು ಸಮಗ್ರವಾದ ವಿಡಿಯೋ ಮಾಡೋಣ. ಆಗಲಿ. ಹಾಂ ಥ್ಯಾಂಕ್ ಯು ಸರ್. ಕೆರೆ ಮುಸಲ್ಧಾರ ಅಂತಂದು ಕೆರೆ ಅದ ರೀ ನಮ್ಮದು. ಹಾಂ ಹಾಂ ಇದು ಸುಮಾರು ನಮ್ಮ ತಾಲೂಕದಾಗೆ ದೊಡ್ಡ ಕೆರೆ ರೀ. ದೊಡ್ಡದದು ಅಣೆ ಕಟ್ಟಿದ್ದು ಮುಂದೆ. ಅದ್ರ ಮ್ಯಾಗ ರೋಡೂ ಅದ ರೀ, ಹೋಗ್ಲಿಕ್ಕೆ ಬರಲಿಕ್ಕೆ. ಅಲ್ಲಿ ದೇವ್ರ ಸ್ಥಾಪನೆ ಅದ ಆಯಿತಾ. ಅದ್ರ ನೀರು ಹಿಂದೆ ಹಿಡಿದು ಆ ಕಡೆ ಮ್ಯಾಗಿನ ಊರಿನಿಂದ ಮಣ್ಣು ಸಹಿತ ಕೊಚ್ಚಿ ಬಂದು ತುಂಬ್ಕೊಂಡು ಹೋಗ್ಯದ್ರಿ. ಸುಮಾರು 15 ಫೀಟ್ ಮಣ್ಣು ತುಂಬ್ಯದ ನೋಡ್ರಿ.
ಹೀಗಾಗಿ ನೀರು ಯಾವ ನಿಂದ್ರಂಗಿಲ್ಲ ಅಲ್ಲಿ. ಸ್ವಲ್ಪ ಸ್ವಲ್ಪ ನೀರು ಇರ್ತಾವೆ, ಅದೆಷ್ಟು ಕವಳಿ ಗದ್ದೆ ಮಾಡ್ತಾರೆ, ಅರ್ಧ ಅರ್ಧ ಈ ಭಾಗಕ್ಕೆ ಅರ್ಧ ಆ ಭಾಗಕ್ಕೆ ಅರ್ಧ ನೀರು ಇರಲಾರ ಸಲುವಾಗಿ. ಮೊದಲು ಟೋಟಲಿ ಅಡ್ಕಿದಾಗ ಎಲ್ಲರೂ ಮಾಡ್ತಿದ್ರು ಕವಳಿ ಗದ್ದೆ. ಈಗ ನೀರು ಇರಲಾರ ಸಲುವಾಗಿ ಇವ್ರಿಗೆ 1 ವರ್ಷ ಅವ್ರಿಗೆ 1 ವರ್ಷ ಈ ರೀತಿ ಮಾಡ್ಕೊಳತ್ತಾರೆ. ಅದು ಶೆಲ್ಟಿಂಗ್ ಅಂದ್ರೆ ಮಣ್ಣು ತೆಗಿಬೇಕ್ರಿ ಅದು ಟೋಟಲಿ, ಅದ್ರ ಕಡೆ ಗಮನ ಇಲ್ಲರಿ. ಭಾಳ ಖುಷಿ ಆಯ್ತು ಸರ್. ಇನ್ನೊಂದು ಸಲ ಬರ್ತೀನಿ ನಿಮ್ಮ ತೋಟ ಇದು ಹೊಲ ಎಲ್ಲ ಹೋಗೋಣ. ಭಾಳಷ್ಟು ಮಾಹಿತಿ ನಿಮ್ಮಿಂದ ತೆಗಿಬೇಕಾಗಿದೆ. ಏನೂ ತೋರಿಸ್ದೆ ಅದ್ರ ಎದುರುಗಡೆ ನಿಂತ್ಕೊಂಡು ಮಾತಾಡಿದ್ರೆ ಅದ್ರ ಬೆಲೆ ಬೇರೆ. ಸುಮ್ಮನೆ ನಾವು ಯಾಕೆ ಮಾತಾಡಿದ್ರು? ಗೌರ್ಮೆಂಟ್ಗೆ ಭಾಳ ಸಲ ಲೆಟ್ರ್ ಕೊಟ್ಟಿನಿ ಸರ್, ಹಂದಿಗಳ ಬಗ್ಗೆ, ಅವು ಮಂಗ್ಯಗಳ ಬಗ್ಗೆ, ನೀಲಗಿರಿಗಳ ಬಗ್ಗೆ, ಕೆರೆ ಸಲುವಾಗಿ ಅಥವಾ ಒಡ್ಡು ಹಾಕೋ ಸಲುವಾಗಿ, ಇವೆಲ್ಲ ಅಗ್ರಿಕಲ್ಚರ್ ಬಗ್ಗೆನೇ ಭಾಳ ಲೆಟ್ರ್ ಕೊಟ್ಟೀನಿ ರೀ. ಆದರೆ ಇಂಪ್ಲಿಮೆಂಟ್ ಆಗಲಾಗ್ಯದ, ಯಾರು ಕಿವಿಯಾಗ ಹಾಕೊಳ್ಳಾಗ್ಯದ. ಒಂದು ಒಡ್ಡು ಹಾಕಲಿಲ್ಲ ಅಂತಂದರೆ, ಕೆರೆ ಹೊಲಕ್ಕೆ ಒಡ್ಡು ಹಾಕಲಿಲ್ಲ ಅಂದ್ರೆ ಎಷ್ಟು ಲಾಸ್ ಆಗ್ತದೆ ಅದ್ರ ಬಗ್ಗೆನೂ ಬರ್ದೀನಿ, ಡಿಟೇಲ್ ಬರ್ದೀನಿ ರೀ. ಮತ್ತು ನೀಲಗಿರಿ ಗಿಡಗಳು ನಿಂತು ಎಷ್ಟು ಲಾಸ್ ಆಗ್ತದೆ ಒಕ್ಕಲ್ತನಕ್ಕೆ, ಅದ್ರ ಬಗ್ಗೆ ಡಿಟೇಲ್ ಬರ್ತೀನಿ. ಹಂದಿಗಳು ನಿಂತು ಏನೇನು ಲಾಸ್ ಆಗ್ತದೆ, ಏನು ಲಾಸ್ ಆಗುತ್ತೆ ಹಂದಿಯಿಂದ? ಹಂದಿನಿಂತ ಪೂರ ಬೆಳೆ ಎಲ್ಲ ಹಾಳಾಗ್ತದೆ ರೀ. ಬೆಳೆದು ಬೆಳೆ ಅವೆಲ್ಲ ತಿಂದು ಹೋಗ್ತಾವ್ರಿ. ಈ ಕವಳಿ ಇತ್ತಂದ್ರೆ ಮ್ಯಾಗ ಒಳ್ಳ ಉಳ್ಳಾಡ್ತಾವೆ, ಒಳಗೆ ಬಂದು ನೀರಾಗ ಉಳಿದು ತೊಗರಿ ಆಗಲಿ ಜೋಳ ಆಗಲಿ ಎಲ್ಲ ಕಟ್ಟಿ ಮಾಡಿಬಿಡ್ತಾರೆ, ತಿಂದು ಬಿಡ್ತಾವೆ, ಹಾಳು ಮಾಡಿಬಿಡ್ತಾರೆ. ಮತ್ತು ರೈತರಿಗೆ ಎಷ್ಟು ನುಕ್ಸಾನ ಆಗ್ತದೆ, ಲಾಸ್ ಆಗ್ತದೆ. ಅದ್ರ ಬಗ್ಗೆ ಮತ್ತು ಮಂಗೆಗಳ ಬಗ್ಗೆ ರೀ, ಮಂಗೆಗಳ್ನ ತಿಂತಾವ್ರಿ. ಚಲೋ ಹಿಂಗೆ ಸುಲಿದು ತಿಂತಾವ್ರಿ ಮನುಷ್ಯರ ಶಿಸ್ತು ತೊಗರಿ ಹಸಿ ಇದ್ದಾಗ. ಹಾಂ ರೀ, ಸುಲಿದು ಅದ್ರ ತೊಗಟಿ ಎಲ್ಲ ಗಿಡಕ್ಕೆ ಇರ್ತಾವೆ. ಕಾಳು ಮಾತ್ರ ತಿಂತಾವ್ರಿ ಸುಲಿದು. ಹಬ್ಬ ಹಂಗವ್ರಿ. ಆಯ್ತಾ, ಛಾವಣಿ ಮೇಲೆ ಕುಣಿತಾವ್ರಿ. ಅವೆಲ್ಲ ಬಂಡಿಗಳೆಲ್ಲ ಮ್ಯಾಗ ನಮ್ಮ ನೋಡಿರಲ್ಲ ಹೆಂಗೆ ಹಾಕಿವಿ ಕಲ್ಗಳು ತರಿಸಿ ನೋಡಿದೆ. ಅವು ಎಲ್ಲ ಹೊಡಿತಾವ್ರಿ, ಸೀಳತ್ತಾವು. ಕುಣಿದ ಮೇಲೆ ಏನು ಇರ್ತಾವ್ರಿ, ಆಯ್ತಾ. ಯಾವ ಹಲ್ಲಿಗೆ ಅದು ಬಾಜಿ ಬ್ಯಾಂಡು ಬರ್ತಾವಲ್ರಿ, ಅವಕ್ಕೆ ಮತ್ತಿಷ್ಟು ಇಂಟ್ರೆಸ್ಟ್ ರೀ, ಕುಣಿಬೇಕು ಮಾಡಬೇಕು. ಹೌದಾ? ಅವು ಸಪ್ಪಳ ಆದಂಗೆಲ್ಲ ಈಗ ಕುಣಿತಿರ್ತಾವ್ರಿ. ನಮಗೆಲ್ಲ ಬಂಡಿ ಹೊಡೆದು ಹೋಗ್ತಾವ್ರಿ. ಅಯ್ಯೋ ಶಿವನೇ, ಬೆಕ್ಕಿಗೆ ಸಂಕಟ, ಇಲ್ಲಿಗೆ ಇದು ಏನಂತಾರಲ್ಲ ಚೆಲ್ಲಾಟ. ತಗಡಗಳು ಹಾಕಿದವ್ರಂತೂ ಪೂರಾ ಕೆಟ್ಟು ಹೋಗ್ತಾವ್ರಿ. ತಗಡಗಳು ಹಾಕ್ತಾವ್ರಿ ಕೆಲವು ಜನ ಸುಮ್ಮನೆ, ಅವಕ್ಕೆ ಮತ್ತಿಷ್ಟು ಸಪ್ಪಳ ಬರ್ತದ್ರಿ ಪೂರ್ತಿ. ಹಿಂಗಾಗಿ ಮಂಗೆಗಳದ್ದು, ಇವು ಹಂದಿಗಳು, ಅಡವಿ ಹಂದಿಗಳು ಇವೆಲ್ಲ ಭಾಳ. ಈಗ ಊರಾಗಿನ ಹಂದಿಗಳು ನಮ್ಮ ಹೊಲಕ್ಕೆ ಹೋಲತ್ತಾವ್ರಿ. ಯಾಕಂದ್ರೆ ಗೌರ್ಮೆಂಟ್ ಪ್ರತಿ ಮನೆಗೆ ಒಂದು ಸಂಡಸ್ ಕಟ್ಸ್ಲತ್ತಾರಲ್ರಿ, ಅವು ಎಲ್ಲಿ ತಿನ್ಬೇಕ್ರಿ? ಅವು ಎಲ್ಲಿ ತಿನ್ಬೇಕ್ರಿ ಹೇಳಿ? ಅವೆಲ್ಲ ಹೊಲಕ್ಕೆ ಹೊಂಟವ್ರಿ ಈಗ. ಅವಕ್ಕೆ ಆಹಾರ ಬೇಕಲ್ರಿ. ಹೆಂಗೆ ಹುಲಿಗಳು ಹೊಂಟವ್ ನೋಡ್ರಿ ಹೊರಗೆ, ಅಡವಿಗೆ ನಿಂತ ಹುಲಿಗಳು ಅಲ್ಲೆಲ್ಲಿ ಹೊಂಟವ್ರಿ, ನೋಡ್ತೀವ್ರಿ ನಾವು ಯೂಟ್ಯೂಬ್ನಾಗ. ಹಂಗೆ ಹಂದಿಗಳು ಹೊಲಕ್ಕೆ ಹಿಡ್ದವ್ರಿ. ಈಗ ಊರಾಗೇನು ಸಿಗಲ್ಲಾಗ್ಯಾವ ತಿನ್ಲಿಕ್ಕೆ. ಅವೇ ಸಾಫ್ ಮಾಡ್ತಿದ್ವು ರೀ. ಸಫಾಯಿಗಾರ ಅಂದ್ರೆ ಮೊದಲು ಅವರೇ. ನಮ್ಮಲ್ಲಿ ಈಗ ಸಂಡಸು ಗೌರ್ಮೆಂಟ್ ಪ್ಲ್ಯಾನ್ ಪ್ರಕಾರ ಸಂಡಸ್ ಕಟ್ಟದ್ರಿ ಎಲ್ಲರ ಮನೆಗೆ ಒಂದೊಂದು. ಅವು ಏನು ತಿನ್ಬೇಕ್ರಿ? ಅವನು ಒಕ್ಕಲ್ತನ ರೈತರಿಂದ ಬೆನ್ನತ್ತೇವೆ. ರೈತರು ಭಾಳ ಗೋಳದ ಸರ್, ಭಾಳ ಗೋಳದ್ರಿ. ರೈತರು ಯಾರನ್ನ ಚಲೋ ಅರೇನ್ರಿ, ಸ್ಮಾರ್ಟ ಯಾರನ್ನ ಕಾಣಿಸ್ತಾರೆ ಎಲ್ಲಾರು ನೋಡ್ರಿ ಸ್ಮಾರ್ಟ್ ಇದ್ದದ್ದು. ಎಲ್ಲ ಕರ್ರಗ ಒಂಥರ ದಾಡಿ ಗಿಡಿ ಬಿಟ್ಟಿರ್ತಾರ, ಒಂಥರ ಬಟ್ಟೆ ಹೊಲಸಾಗಿರ್ತಾವ. ಇಂಥವರೇ ಇರ್ತಾರೆ ರೈತರು ಎಲ್ಲರೂ. ಯಾವ ರೈತರು ಚಲೋ ಇರ್ತಾರೆ ಅವರು ನೋಡ ಕಾಣಂಗೆ ಅಲ್ರಿ. ರೈತರು ಮತ್ತು ಅವ್ರ ಬೆನ್ನೆಲುಬು ಅಂತಂದು ಗೌರ್ಮೆಂಟ್ ಒಂದು ಹೆಸರಿಟ್ಟದು. ರೈತರಿಗೆ ಏನದ್ರಿ, ಈಗ ನೋಡ್ರಿ ತೊಗರಿ 12,000 ಇದ್ದದ್ದು 7,000 6,000 ಬಂತು. ಕಾಸ್ಟ್ ಆಫ್ ಪ್ರೊಡಕ್ಷನ್ ಹೆಚ್ಚಿಗೆ ಆಲತ್ತದ ರೀ. ಲೇಬರ್ ಇವತ್ತು 500 ಕೊಟ್ಟರು ಬರಲ್ಲ ರೀ. ಮ್ಯಾಗ ಮೆತ್ತ ಒಂದು 100-200 ರೂಪಾಯಿ ಮತ್ತು ಅವ್ರಿಗೆ ಏನು ಕೊಡ್ಬೇಕು ಖರ್ಚಿಗೆ ಅಂದ್ರೆ ಬರ್ತಾರೆ ಲೇಬರ್ ಬರೋದು 12ಕ್ಕೆ ಬರ್ತಾರೆ ರೀ, 5ಕ್ಕೆ ಹೋಗ್ತಾರೆ. ರ್ಯಾಷನ್ ಫ್ರೀ ರೀ ಮಂದಿಗೆ, ಆಯ್ತಾ. 2,000 ರೂಪಾಯಿ ಬರ್ಲತ್ತವ. ಬಸ್ ಫ್ರೀ. ಕೆಲಸನೇ ಮಾಡಲಾಗ್ಯಾರ ಯಾರು ಲೇಬರ್. ಆಳು ಸಿಗೋಲ್ವು, ಎಲ್ಲ ಆಲ್ಸಿ ಆಗಿ ರೋಗಿಷ್ಟ್ರಾಗ್ಲತ್ತಾರ. ಕೆಲಸ ಮಾಡಿ ದುಡ್ದ್ರೆ ಏನತ್ತಾರೆ, ಮೈಯಾಗಿಂತಾರ ಬೇವ್ರು ಬರ್ತದೆ, ಮನುಷ್ಯ ದಷ್ಟಪುಷ್ಟ ಆಗ್ತಾನೆ ರೀ. ಕೆಲಸನೇ ಮಾಡಲಿಲ್ಲ ಅಂದ್ರೆ ಏನಾಗ್ತಾನೆ, ಆಲ್ಸಿ ರೋಗಿಷ್ಟ್ರು.
ಹಿಂಗಾಗಿ ರೈತರದ್ದು ಭಾಳ ಗೋಳು ಇದಾವೆ ರೀ. ಎಲ್ಲ ಲೇಬರ್ ಇದು ಕೆಲವು ಜನರು ದೊಡ್ಡ ದೊಡ್ಡ ರೈತರು ಬೇರೆಯವ್ರಿಗೆ ಹಾಕಿ ಕೊಟ್ಟಾರೆ, ಮಾಡ್ರಪ್ಪ ನೀವು ಮಾಡಿರಿ ಏನೋ ತಂದು ಕೊಟ್ರಿ ಅಂತ. ಎಕರೆಕೊಂದು ಇಷ್ಟು ಕೊಡ್ರಿ, ಇಷ್ಟು ಆಲಸಿ ಆಗ್ಯದ್ರಿ ಪೂರ. ನಾನು ರೈತರ ಬಗ್ಗೆನೂ ಭಾಳ ಬರೆದೇನಿ ರೀ, ಗೌರ್ಮೆಂಟ್ಗೆ ಹೊಲಗಳ ಬಗ್ಗೆ ಬರೆದೇನಿ ರೀ, ಯಾವಾಗಲ್ಲ. ಓಕೆ ಸರ್, ಬರ್ತೀನಿ, ಟೈಮ್ ಆಯಿತು, ಬೀಳ್ಕೊಡಿ ನಮಗೆ, ಮತ್ತೆ ಇನ್ನೊಂದು ಸಲ ಸೇರುವ. ಆಯ್ತು ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಭಾಳ ಖುಷಿ ಆಯಿತು, ತಾವು ಒಂದ್ಸಲ ಭಾಳ ಇಷ್ಟ ಆಯ್ತು ಮೇಡಮ್ ಅವರೇ. ಯಾಕಂದ್ರೆ ನಾನು ಮೊಬೈಲ್ನಾಗ ಅಷ್ಟೇ ನೋಡ್ತಿದ್ದೆ, ಈಗ ಪೂರ ಆ್ಯಕ್ಚುಲಿ ನೋಡಲ್ಲ. ಎಲ್ಲ ಇವ್ರ ಆಶೀರ್ವಾದ. ಇಲ್ಲ, ಇವ್ರಿಗೆ ಸ್ವಲ್ಪ ಸರ್ ನಮ್ಮಲ್ಲಿ, ಅದಕ್ಕಾಗಿ ಇವಾಗ ನಾನು ಊರ ಮಗಳಂತೆ ನೋಡ್ಕೋತಾರಲ್ಲ, ಅದು ನನ್ನ ಭಾಗ್ಯ. ಅಯ್ಯೋ, ಅದಕ್ಕಿಂತ ಹೆಚ್ಚು ತಾಯಿ ನೀವು, ಊರ ತಾಯಿ ಅಲ್ವರಿ? ಇಲ್ಲ, ಅವ್ರು ಮಾಡಿದಷ್ಟು ಕೆಲಸ ಯಾರು ಮಾಡಿಲ್ಲ. ಮತ್ತು ಅದಕ್ಕಿಂತ ಇನ್ನೇನು ಬೇಕು ಸರ್? ಒಳಗೆ ನಿಂತೆಲ್ಲ ತೆಗೆದುಬಿಟ್ಟಾರ ನೋಡ್ರಿ ಬಾಯಿಗಳು. ಗಂಗಾ ಮಾತೆ ಅಡಕಿ ಗಂಗಾ ಮಾತೆ, ಅಡಿಕೆ ಗಂಗಾ ಮಾತೆ, ಅಡಕಿ ಗಂಗಾ ಗಂಗಾ ಮಾತೆ. ಓನಮ್ಮ. ಸಂಬಂಧ ಕೊನೆಯವರೆಗೆ ಇದೆ ಸರ್.